हृदय कमल मध्ये राजितं निर्विकल्पम् हृदय कमल मध्ये राजितं निर्विकल्पम् सदा सदखिल भेदातीत मेकस्वरूपम् सदा सदखिल भेदातीत मेकस्वरूपम् प्रकृति विकृति शून्यम् नित्यमानन्दमूर्तिम् प्रकृति विकृति शून्यम् नित्यमानन्दमूर्तिम् विमल परमहंसम् विमल परमहंसम् रामकृष्णं भजामः रामकृष्णं भजामः निरुपममति सूक्ष्मम्
निष्प्रपञ्चं निरीहम् गगनसदृशमीशं सर्वभूतादिवासम् गगनसदृशमीशं सर्वभूतादिवासम् त्रिगुणरहित ब्रह्मरूपं वरेण्यं त्रिगुणरहित ब्रह्मरूपं वरेण्यं विमलपरमहंसं विमलपरमहंसं रामकृष्णं भजामः रामकृष्णं भजामः विकलितुमवतीर्णम् ज्ञानभक्ति प्रशान्ते विकलितुमवतीर्णम् ज्ञानभक्ति प्रशान्ते प्रणयगलितचित्तं जीवदुःखासहिष्णुम् प्रणयगलितचित्तं जीवदुःखासहिष्णुम् धृतसहज समाधिं चिन्मयं कोमलाङ्गम् धृतसहज समाधिं चिन्मयं कोमलाङ्गम् विमलपरमहंसं विमलपरमहंसं रामकृष्णं भजामः रामकृष्णं भजामः रामकृष्णं भजामः रामकृष्ण गुरुवे परमहंस गुरुवे रामकृष्ण गुरुवे परमहंस गुरुवे कामितदायक प्रेम कामितदायक प्रेम रामकृष्ण गुरुवे परमहंस
ರಾಮ ಕೃಷ್ಣ ಹೃದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಹೃದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಮುಳ್ಳಿ ನಿಮ್ಮ ಸುಖಿಗೆ ವಿಷಯ ಕೇಳಾಗೆ ಮುಳ್ಳಿ ನಿಮ್ಮ ಸುಖಿಗೆ ವಿಷಯ ಕೇಳಾಗೆ ನೀರಲ್ಲಿ ಮೈಯನು ಮರೆತು ರಾಮ ಕೃಷ್ಣ ನದಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ
ನಡೆಯೋಯನ್ನ ಮಾನದ ಭ್ರಮರ ರಾಮ ಕೃಷ್ಣ ಪದಾಂಬುಜದ ಮುಳ್ಳಿ ನಿಮ್ಮ ಸುತ್ತಿದೆ ವಿಷಯ ತೇರದೆ ಮುಳ್ಳಿ ನಿಮ್ಮ ಸುತ್ತಿದೆ ವಿಷಯ ತೇರದೆ ಇಲ್ಲದಿರಲಿ ಮೈಯನು ಮರೆತು ರಾಮ ಕೃಷ್ಣ ಪದಾಂಬುಜದಿ ನಡೆಯೋಯನ್ನ ಮಾನದ ಭ್ರಮರ ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ಪದಾಂಬುಜದಿ.
ಸಂಜೆಯಾಗಲು ತವ ನೀಡುವುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಆತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಆತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಇತ್ತ ಮಾತ ಗಿರೀಶ ಘೋಷನ ಚಂದ್ರ ಚಿತ್ತದಿ ತೊಯ್ಯುವೆ. ಸಂಜೆಯಾಗಲು ತವ ನೀಡುವುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವ ನೀಡುವುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚಾಮೃತದ ಪಾತ್ರೆಗೆ. ಸಂಜೆಯಾಗಲು ತವ ನೀಡುವುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಮನ ದಕ್ಷಿಣೇಶ್ವರ ಯಾತ್ರೆಗೆ. ಮನ ದಕ್ಷಿಣೇಶ್ವರ ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಆತ್ಮೀಯ ಭಕ್ತರೇ, ನಾನು ಕಳೆದ ಬಾರಿ ತಿಳಿಸಿದ ಹಾಗೆ ಸಂಜೆ ಆಗ್ತಾ 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 ವಾರಕ್ಕೊಂದು ದಿವಸ ಅಲ್ಲ, ಪ್ರತಿ ದಿವಸ ಸಂಜೆ ಆಗುತ್ತೆ. ಪ್ರತಿ ದಿವಸ ಸೂರ್ಯ ಮುಳುಗ್ತಾನೆ, ಪ್ರತಿ ದಿವಸ ಸೂರ್ಯ ಹುಟ್ಟುತ್ತಾನೆ. ಇವತ್ತು ಬೆಳಗ್ಗೆ ನಾನು ಪಾಂಡಿಚೇರಿಯ ಅರವಿಂದ ಆಶ್ರಮದಲ್ಲಿ ಅಲ್ಲಿ ಇಳ್ಕೊಂಡಿದ್ದಾಗ ಕಡಲ ತೀರದ ಆ ಒಂದು ಕುಟೀರವನ್ನೇ ಕೊಟ್ಟಿದ್ರು. ಯಾಕಪ್ಪ ಮತ್ತೆ ಇಲ್ಲಿಗೆ ಬರಬೇಕಾ ಈ ಪ್ರಪಂಚಕ್ಕೆ ಅಂತ ಅನಿಸ್ಬಿಡ್ತು. ಕಡಲ ತೀರದ ಆ ಕೊಠಡಿಯಲ್ಲಿ ಅರವಿಂದ ಆಶ್ರಮ ಕೇಳಬೇಕೆ, ಎಂಥ ಒಂದು ಮೌನವಾದ ವಾತಾವರಣ. ಆ ಆಶ್ರಮದ ಪರಿಸರ, ಆಶ್ರಮವನ್ನ ಪ್ರವೇಶಿಸುತ್ತಿದ್ದ ಹಾಗೆ ಗೊತ್ತಾಗುತ್ತೆ, ಇಲ್ಲಿ ಯಾವುದೋ ಒಂದು ಅದ್ಭುತವಾದ ಅನಿರ್ವಚನೀಯವಾದ ಒಂದು ಆನಂದದ ಸೆಲೆ ಇದೆ ಅಂತ ಭಾವಿಸುತ್ತೆ. ಗೊತ್ತಿದೆ ಅರವಿಂದರ ಜೀವನ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಂದ ಪ್ರೇರೇಪಿತ ಆಗಿದ್ದಂತಹ ಅರವಿಂದ ಘೋಷ್ರವರು ಬಂಗಾಳದವರೇ. ಎಂತಹ ಮಹಾನ್ ವ್ಯಕ್ತಿ, ಆಧ್ಯಾತ್ಮಿಕ ಜೀವನದ ಉನ್ನತ ಸ್ಥಿತಿಯನ್ನು ಅನುಭವಿಸಿ ಇಡೀ ಹಿಂದೂ ಧರ್ಮದಲ್ಲಿ ಆ ಬ್ರಹ್ಮಾನಂದ ಅನ್ನೋದನ್ನ, ಆ ದಿವ್ಯಾನಂದ ಅನ್ನೋದನ್ನ ಅನುಭವಿಸಿದ ಮಹಾನ್ ವೇದಾಂತಿಗಳು. ಅವರ ಸಾವಿತ್ರಿ ಅನ್ನೋ ಒಂದು ಪುಸ್ತಕ ಇದೆ, ಗ್ರಂಥ ಇದೆ, ಅದ್ಭುತವಾಗಿದೆ ಆ ಗ್ರಂಥ. ಹಾಗೆ ಮದರ್ ತಾಯಿಯವರಿದ್ದಂತಹ ಸ್ಥಳ ಅರವಿಂದ ಆಶ್ರಮ.
ನಾನು ಈಗ ಇತ್ತೀಚಿನ ಚಂಡಮಾರುತದ ಪರಿಹಾರ ಕಾರ್ಯವನ್ನು ಮಾಡುವಾಗ ಅಲ್ಲಿ ಅರವಿಂದ ಆಶ್ರಮದಲ್ಲಿ ಉಳ್ಕೊಂಡಿದ್ದೆ. ಬೆಳಗ್ಗೆ ಹೊತ್ತೆದ್ದು ಮತ್ತೆ ರಾತ್ರಿ ವಾಪಸ್ಸಲ್ಲಿ ಹೋಗ್ತಾ ಇದ್ದೆ. ಬೆಳಗಿನ ಜಾವ ನೋಡ್ತಾ ಇದ್ದಾಗ ದಾರಾ ಬೇಂದ್ರೆಯವರ ಹಾಡು ಜ್ಞಾಪಕ ಬರುತ್ತೆ, ಮೂಡಲ ಮನೆಯ. ಆ ಹಾಡವರು ಹೇಗೆ ಬರೆದ್ರೋ, ಅಥವಾ ಇದನ್ನು ನೋಡಿ ಬರೆದ್ರೋ, ಅಥವಾ ಇದನ್ನು ನೋಡ್ತೀವಿ ಅಂತ ಬರೆದ್ರೋ, ಅಥವಾ ಇದನ್ನು ಅನುಭವಿಸಿ ಅಂತ ಬರೆದ್ರೋ ಗೊತ್ತಿಲ್ಲ, ಅದು ಜ್ಞಾಪಕಕ್ಕೆ ಬರುತ್ತೆ. ಎಂತಹ ಪದ್ಯ ಅದು, ಎಂತಹ ಕವನ ಅದು. ಅವೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಅನಿಸ್ತು, ಭಕ್ತರಿಗೆಲ್ಲ ನಾನು ಪದೇ ಪದೇ ಹೇಳ್ತೀನಿ, ಸಾಯಂಕಾಲ ಆದರೆ ಮನಸ್ಸನ್ನು ದಕ್ಷಿಣೇಶ್ವರದ ದಿವ್ಯ ತಪೋಭೂಮಿಗೆ ನೀವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಇದು ನಮ್ಮ ಜೀವನ ಧರ್ಮವಾಗಬೇಕು, ಜೀವನ ಧರ್ಮವಾಗಬೇಕದು. ಯಾಕೆಂದರೆ ನಮಗಿರೋದು ಅದೊಂದೇ ದಾರಿ. ಅಶ್ವತ್ಥರು ಒಂದು ಹಾಡು ಹೇಳಿದ್ದಾರೆ, ಜಿ ಶಿವರುದ್ರಪ್ಪನವ್ರು ಬರ್ತಿತ್ತು, ಕಾಣದ ದೇವರನ್ನ ಕಲ್ಲು ಮಣ್ಣಿನಿಂದ ಪೂಜಿಸ್ತೀವಿ. ಆ ಕಾಣದ ದೇವರನ್ನ ಕಲ್ಲು ಮಣ್ಣಿನಲ್ಲಿ ಪೂಜೆ ಮಾಡಿ ಎಷ್ಟು ನಾವು ಅದಕ್ಕೆ ನಮ್ಮ ಶಕ್ತಿಯನ್ನು, ನಮ್ಮ ಶ್ರದ್ಧೆಯನ್ನೆಲ್ಲ ಅದ್ರ ಹಾಕ್ತೀವಿ. ಆದರೆ ಯಾರಾದರೂ ನಿಮ್ಗೆ ಹೇಳಿದಾರ ದೇವರು ಮಾತನಾಡಿಸ್ತಾ ನಾನು ಕೊಟ್ಟ ನೈವೇದ್ಯವನ್ನು ಸ್ವೀಕರಿಸ್ದ ಅಂತ? ನೀವು ಎಂಥ ಚೀಟಿಗಳು ಬರೆಸಿದ್ರಾಯ್ತು, ಎಂಥ ರಸೀದಿಗಳು ಬರೆಸಿದ್ರಾಯ್ತು, ನೀವು ಬರೀತೀರಾ, ಅವನು ಬರೀತಾನೆ, ನೀವು ಹೋಗ್ತೀರಾ, ನೀವು ಬರ್ತೀರಾ. ಆದರೆ ಪರಮಾಂಶರ ಜೀವನದಲ್ಲಿ ಮಾತ್ರ ಆ ಸಾಕ್ಷಾತ್ಕಾರದ ಆ ಒಂದು ಸಂದರ್ಭವನ್ನು ಅಡಿಗೆ ಗಳಿಗೆ ನೀವು ಕಾಣಬಹುದು. ಅದಕ್ಕೆ ನಾವು ವಚನವೇದವನ್ನು ತೆಗೆದುಕೊಂಡಿರೋದು. ವಚನವೇದ ಅಂದರೆ ಸಾಮಾನ್ಯವಾದ ಒಂದು ಗ್ರಂಥ ಅಲ್ಲ. ಕಲಿಯುಗಕ್ಕೆ ಅದು ಈಗಿನ ಫಾಸ್ಟ್ ಲೈಫ್ ಅಂತ ಹೇಳ್ಬೋದು. ಈಗಿನ ಆಧುನಿಕತೆಯ ಅಲೆಯಲ್ಲಿ ಮಾನವ ಸಿಕ್ಕಾಕೊಂಡಾಗ ಎಲ್ಲಿ ಹೋಗಲಿಕ್ಕೆ ಅವನಿಗೆ ಯಾವ ರೀತಿ ಹೋಗ್ತಾನವನು, ಯಾವ ರೀತಿ ಅವನು ಯೋಚನೆ ಮಾಡ್ತಾನೆ, ಈ ಒಂದು ಆಧ್ಯಾತ್ಮಿಕದ ವಿಚಾರವನ್ನು ಅವನು ಹೇಗೆ ತಿಳ್ಕೊಳ್ತಾನೆ, ಯಾರ ಹತ್ರ ಹೋಗ್ತಾನೆ? ನೀವೇ ನೋಡಿ, ಮಾರ್ಕೆಟಲ್ಲಿ ಹೇಗೆ ಹೊಸ ಹೊಸ ಪದಾರ್ಥಗಳು ಸಿಗುತ್ತೋ, ಅಥವಾ ಸೀರೆ ಅಂಗಡಿನಲ್ಲಿ ಹೊಸ ಹೊಸ ಸೀರೆಗಳು ಸಿಗುತ್ತೋ, ಅಥವಾ ವೆಹಿಕಲ್ ಶಾಪಲ್ಲಿ ಬೇರೆ ಬೇರೆ ಕಾರುಗಳು, ಹೊಸ ಹೊಸ ಕಾರುಗಳು ಸಿಗುತ್ತೋ, ಹಾಗೆ ಹೊಸ ಹೊಸ ದೇವರುಗಳು, ಹೊಸ ಹೊಸ ಗುರುಗಳು, ಹೊಸ ಹೊಸ ದೇವಸ್ಥಾನಗಳು ಸಿಗುತ್ತೆ ವಿನಃ ದೇವರು ಸಿಗ್ತಾ ಇಲ್ಲ ಯಾರಿಗೂ. ಅದಕ್ಕೆ ಎಲ್ಲರೂ ದೇವಸ್ಥಾನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ದೇವರು ಸಿಗೋದು ಕಷ್ಟಪ್ಪ, ಆ ಕಡೆ ಒಂಚೂರು ದುಡ್ಡು ಕೊಟ್ಬಿಟ್ಟು ದೇವಸ್ಥಾನ ಕಟ್ಟಿಸ್ಬಿಡೋಣ ಅಂತ ನನಗನ್ಸುತ್ತೆ. ದೇವಸ್ಥಾನ ಕಟ್ಟೋದು ಸಾಕು, ಹೃದಯ ಮಂದಿರವನ್ನು ಕಟ್ಟಬೇಕು ಅಂತ ಈಗ ನನ್ನ ಭಾವನೆ. ಸಾಕು ದೇವಸ್ಥಾನ ಕಟ್ಟಿತ್ತು. ನಮ್ಮ ಪೂರ್ವಿಕರು ಎಷ್ಟು ದೇವಸ್ಥಾನ ಕಟ್ಟಿಸಿದ್ದಾರೆ, ಅಲ್ಲಿಲ್ವಾ ದೇವರು? ಆ ದೇವಸ್ಥಾನ ಬೇಡ, ಇವ್ರು ಕಟ್ಟಿಸಿದ ದೇವಸ್ಥಾನ ಬೇಕು. ಎಂಥ ವಿಚಿತ್ರ ಇದೆ ನೋಡಿ, ನೀವೇ ನೋಡಿ ಎಂಥ ವಿಚಿತ್ರ ಇದೆ. ಅವ್ರು ಕಟ್ಟಿಸಿಲ್ವಾ ಪೂರ್ವಿಕರು? ಪ್ರತಿಯೊಂದು ಊರಲ್ಲೂ ದೇವಸ್ಥಾನಗಳಿಲ್ವಾ? ಅದು ಪಾಳು ಬಿದ್ದಿದೆ. ಇದೂ ಒಂದು ದಿವಸ ಪಾಳು ಬೀಳುತ್ತೆ. ಇದೇನು ಶಾಶ್ವತವಲ್ಲ. ಪಾಳು ಬೀಳದೆ, ಹಾಳು ಬೀಳದೆ ಸದಾ ಜಾಗೃತವಾಗಿರುವಂತಹ ಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೆ. ಆದರೆ ವಚನವೇದದ ಒಂದೊಂದು ಪುಟವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ನಾವು ಹೃದಯ ಮಂದಿರದಲ್ಲಿ ಆ ಭಗವಂತನನ್ನು ಸ್ಥಾಪಿಸಿಕೊಳ್ಬೋದು ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರನ್ನ ಬಂದರು, ಯಾರ ಹತ್ರ ಮಾತಾಡಿದ್ರು ಇಲ್ಲಿ ಮುಟ್ತಾರೋ, ಇಲ್ಲಿ ಮುಟ್ತಾರೆ. ಎಖನೆ ಆಚೆ ಮಾ ಎಖನೆ ಜಾಗೃತ ಹೋಗು, ಜಾಗೃತ ಕೊರೋ ಮಾ ಎಖನೆ ಆಚೆ ತುಮ್ಮಿ. ಅಮ್ಮ ನೀನು ಇಲ್ಲಿದ್ದೀಯಾ, ನೀನು ಜಾಗೃತಲಾಗು, ಜಗಜ್ಜನನೇ ಇಲ್ಲಿ ಜಾಗೃತಲಾಗು ಅಂತ. ಹೃದಯ ಹೃನ್ಮಂದಿರ. ಶ್ರೀರಾಮಕೃಷ್ಣ ವಚನ ವೇದದ ಒಂದೊಂದು ಅಧ್ಯಾಯವನ್ನು, ಒಂದೊಂದು ಸಂಭಾಷಣೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿದ್ದಾನೆ ದೇವರು ಅಂದ್ರೆ ನಮ್ಮ ಹೃದಯದಲ್ಲಿದ್ದಾನೆ. ಕಾಣದ ದೇವರು
ಎಲ್ಲ ಅರಸ್ತೀಯ ನೀನು, ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ವಾಸಿಸಿರುವೆ. ಸನ್ಯಾಸದಲ್ಲಿಲ್ಲ, ವೈರಾಗ್ಯದಲ್ಲಿಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು, ಯೋಗಾದಿ ಸಿದ್ಧಿಗೂ ದೂರ ನಾನು. ಹಾಗಾದ್ರೆ ಎಲ್ಲಿ ಸಿಗ್ತಾನೆ? ಶ್ರದ್ಧೆಯಲ್ಲಿದೆಯೋ ಅಲ್ಲಿ ದೊರೆಯುವೆ ನಾನು. ಮತ್ತೆಗೆ ನನಗಾಗಿ ಹುಡುಕಿದರೆ ದೊರೆಯುವೆ ನಾನು. ಎಷ್ಟು ಕ್ಲಿಯರ್ ಆಗಿದೆ ವಚನವೇದದ ಹಾಡು. ವಚನವೇದದ ಒಂದು ಮಹತ್ತರವಾದ ಹಾಡಿದು. ಸುಮ್ಮನೆ ಹಾಡ್ಬಿಡ್ತೀವಿ ನಾವು. ಪುರುಷೋತ್ತಮಂದ್ರು ಅಷ್ಟು ಚೆನ್ನಾಗಿ ಹಾಡ್ತಾರೆ ಅದನ್ನು. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ವಾಸಿಸಿರುವೆ. ಓದ್ತೀವಲ್ವ ನಾವು, ಹೇಳ್ತೀವಲ್ಲ ನಾವು, ಯಾಕೆ ಅನುಭವಿಸಲ್ಲ? ಯಾಕೆ ಅನುಭವಿಸಲ್ಲ? ಪುರಂದರದಾಸರು ಬ್ರಹ್ಮೋತ್ಸವಕ್ಕೆ ತಿರುಪತಿಗೆ ಬಂದರು. ದಾಸರು ಕಾಲಲ್ಲೊಂದು ಕೈಯಲ್ಲೊಂದು ಏಕನಾದ ಒಂದು ಮುಂಡಾಸ್ ಕಟ್ಕೊಂಡು ವಿಠಲ ವಿಠಲ ಅಂತ ಹಾಡ್ಕೊಂಡು ಬಂದರು. ಅಲ್ಲೇನು ಬಿಡ್ತಾರೆ ತಿಮ್ಮಪ್ಪನ ಹತ್ರ, ಹೋಗು ಬ್ರಹ್ಮೋತ್ಸವಕ್ಕೆ ನೀನು ಆಮೇಲೆ ಬಾ, ಈಗ ಬ್ರಹ್ಮೋತ್ಸವ ಸ್ವಾಮಿಗೆ ಬ್ರಹ್ಮೋತ್ಸವ ನಡೀತದೆ ಹೋಗು. ಆದರೆ ಅವರು ಅದೇ ಪ್ರಾಂಗಣದಲ್ಲಿ ಕುಳಿತು ಆ ಪರಮಾತ್ಮನ ದರ್ಶನವನ್ನು ಪಡೀತಾರೆ. ಅವ್ರು ನಿಮ್ಮ ಹಾಗೆ ಆನ್ಲೈನ್ ಬುಕ್ ಮಾಡಿ, ದುಡ್ಡು ಕೊಟ್ಟು, ಲಾಡುಗೆ ಬುಕ್ ಮಾಡಿ, ಪ್ರಸಾದಕ್ಕೆ ಬುಕ್ ಮಾಡಿ, ಪುಲಂಗಿ ಸೇವೆ, ಸುಪ್ರಭಾತ ಸೇವೆ ಅಂತ ಮಾಡಿ ಎಲ್ಲ ಮಾಡಿದ್ರು. ಲಕ್ಷ ಲಕ್ಷ ಜನಕ್ಕೆ ಮಾಡಿದ್ರು, ಒಬ್ರಿಗೂ ಸಾಕ್ಷಾತ್ಕಾರವಾಗಿಲ್ಲ. ನೀವೇ ನೋಡಿ, ಯಾರಾದರೂ ಬಂದು ಹೇಳಿದ್ದಾರೆ ನಿಮಗೆ, ನಾನು ತಿರುಪತಿಗೆ ಹೋಗಿದ್ದೆ, ವೆಂಕಟೇಶ್ವರನ ದರ್ಶನ ಆಯಿತು ಅಂತ ಹೇಳಿದಾರ? ಇಲ್ಲ, ಬರೀ ಲಾಡು ಕೊಟ್ಟು ಹೋಗ್ತಾರೆ. ನಾವು ಲಾಡು ತಗೋತೀವಿ, ಅವ್ರು ಲಾಡು ಕೊಡ್ತಾರೆ ಅಷ್ಟೇ. ಲಾಡುಲೇ ಉಳ್ಕೊಬಿಟ್ರಲ್ಲ ಲಾಡು. ಯಾವ ರೀತಿ ಪರಮಾತ್ಮನನ್ನ ಪಡಿಬಹುದು, ಯಾವ ರೀತಿ ಭಗವಂತನನ್ನ ಪಡಿಬಹುದು ಅಂತ ಅದ್ಭುತವಾಗಿ ತೋರಿಸ್ಕೊಡ್ತಾರೆ ನಮಗೆ. ಅದಕ್ಕೆ ವಚನವೇದವನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಹಾಗಾದರೆ ಬನ್ನಿ, ವಚನವೇದದ ವೈಶಿಷ್ಟ್ಯತೆಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಬಿಫೋರ್ ಎಂಟರಿಂಗ್ ಅಂದರೆ ವಚನವೇದದ ಬಹುಮುಖ್ಯ ವಿಚಾರಗಳ ಅಂಶವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಅದರ ಹಿನ್ನೆಲೆಯನ್ನು ತಿಳ್ಕೋಬೇಕಾಗತ್ತೆ. ಶ್ರೀ ಕುವೆಂಪುರವರು ಮತ್ತು ಪ್ರಭುಶಂಕರ್ ಅವರು ಮತ್ತು GS ಶಿವರುದ್ರಪ್ಪನವರು, ಸ್ವಾಮಿ ಜ್ಞಾನಘಾನಂದರು, ಸ್ವಾಮಿ ಸೋಮನಾಥಾನಂದರು ಇವರೆಲ್ಲ ಸೇರಿ ಕನ್ನಡ ನಾಡಿಗೆ, ಕನ್ನಡ ಕಸ್ತೂರಿಯ, ಕನ್ನಡ ಭಾಷೆಯ ಈ ಒಂದು ಗ್ರಂಥವನ್ನು ನೀಡಿದ್ದಾರೆ. ಬಂಧುಗಳೇ, ಕೆಲವು ಸಲ ನಾವು ಮರ್ತು ಬಿಡ್ತೀವಿ. ಆದರೆ ಜ್ಞಾಪಿಸ್ಕೊಳ್ಬೇಕಂತ ವ್ಯಕ್ತಿಗಳನ್ನು ಮರೆತರೆ ನಾವು ಅದು ನಮ್ಮ ಧರ್ಮ ಅಲ್ಲ, ಜ್ಞಾಪಿಸ್ಕೋಬೇಕು ಅವ್ರನ್ನ. ಇವತ್ತು ನಾನೊಂದು ಹಾಡು ಹೇಳಿದೆ, ರಾಮಕೃಷ್ಣ ಗುರುವೇ ಪರಮಹಂಸ ಗುರುವೇ, ವಿದ್ವಾನ್ ದೇವೇಂದ್ರಪ್ಪನವರು. ಆಗ ನಾನು ಇನ್ನೂ ಚಿಕ್ಕ ಹುಡುಗ. ಮೈಸೂರು ಅರಮನೆಯ ಮಹಾನ್ ವಿದ್ವಾಂಸರು ದೇವೇಂದ್ರಪ್ಪನವರು, ಬಹಳ ದೊಡ್ಡ ವಿದ್ವಾಂಸರು ಆಗಿನ ಕಾಲದಲ್ಲಿ. ನಾನು ಅವರನ್ನು ನೋಡಿದ್ದೆ, ಅವ್ರನ್ನ ಕಂಡಿದ್ದೆ. ನಾನು ದೇವೇಂದ್ರಪ್ಪನವರ ಮನೆ ಹತ್ರ ನಾವು ಹೋಗ್ತಾ ಇದ್ದು, ವಯಸ್ಸಾಗಿತ್ತು. ಯಾವ ಒಂದು ಶಕ್ತಿ ಅವರಲ್ಲಿ ಒಳ ಹೊಕ್ಕಿ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಈ ಒಂದು ಸ್ತವಕುಸುಮಾಂಜಲಿಯನ್ನು ನೀಡಿದ್ರು ಅಂದರೆ ಆಶ್ಚರ್ಯವಾಗುತ್ತೆ. ಕನ್ನಡ ನಾಡಿನಲ್ಲಿ, ಕನ್ನಡದ ಭಾಷೆಯಲ್ಲಿ ನಾವು ಇಂತಹ ಹಾಡುಗಳನ್ನ ನಾವು ನೋಡಿದಾಗ ನಮಗೆ ನಿಜವಾಗ್ಲೂ ಆನಂದವಾಗುತ್ತೆ. ಕನ್ನಡ ಭಾಷೆ ಎಂಥ ಐಶ್ವರ್ಯವಂತದ್ದು, ಎಂಥ ಅಮೂಲ್ಯವಾದದ್ದು ಆ ಭಾಷೆ. ಭಕ್ತರೇ, ರಾಮಕೃಷ್ಣ ವಚನವೇದದ ಮುಂಚೆ, ಆ ವಚನವೇದಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಅದರ ಹಿನ್ನೆಲೆಗಳನ್ನ ಹೇಳ್ತಾ ಬರ್ತೀನಿ. ದೇವೇಂದ್ರಪ್ಪನವರ ವಿಚಾರ ಹೇಳಿದೆ ನಿಮಗೆ. ಹಾಗೆಯೇ ಕನ್ನಡ ನಾಡಿಗೆ ಶ್ರೀರಾಮಕೃಷ್ಣ
ವಿವೇಕಾನಂದ ಸಾಹಿತ್ಯವನ್ನು ನೀಡಿದವ್ರನ್ನ ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕು. ಮರ್ತೋಗ್ಬಿಡ್ತೀವಿ ನಾವು. ಯಾವಾಗಲೂ ಹೊಸ ನೀರು ಬಂದರೆ ಹಳೆ ನೀರು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದಾದ ಆ ರೀತಿ ಆಗೋದಿಲ್ಲ. ಇದು ಪಾವನ ಗಂಗೆ, ಇದು ಸುರಭಿ, ಇದು ಜ್ಞಾನ ಗಂಗೆ, ಇದು ಮಂದಾಕಿನಿ, ಇದು ಅಲಕನಂದ, ಇದು ಗಂಗೆ, ಇದು ಜಾಹ್ನವಿ. ಇದು ಯಾವತ್ತೂ ಆ ಹರಿಯೋದನ್ನು ನಿಲ್ಲಲ್ಲ. ಆದರೆ ಇದರ ಹಿನ್ನೆಲೆ ಇರುವಂತಹ ಈ ಕವಿಪುಂಗವರು, ಋಷಿಮುನಿಗಳು, ಇವ್ರನ್ನೆಲ್ಲ ನಾನು ಋಷಿಗಳು ಅಂತ ಕರಿತೀನಿ. ಯಾಕೆಂದರೆ ಕನ್ನಡ ಭಾಷೆಯಲ್ಲಿ ಆಗಿನ ಕಾಲದಲ್ಲಿ, ಈಗ ಬಿಡಿ ರಾಮಕೃಷ್ಣ ಮಠ ಎಲ್ಲ ಕಡೆ ಬೆಳೆದಿದೆ, ಮತ್ತು ಪ್ರೈವೇಟ್ ಸೆಂಟರ್ಸ್ ಅಂತ ಏನು ಹೇಳ್ತೀವಿ, ಖಾಸಗಿ ಆಶ್ರಮಗಳು ಅಂತ ಏನು ಹೇಳ್ತೀವಿ, ಅದು ಅನೇಕ ಕಡೆ ಇದೆ. ಪುರುಷೋತ್ತಮಾಂಜಿ ಮಹಾರಾಜರ ಒಂದು ಪ್ರೇರೇಪಣೆಯಿಂದ ಖಾಸಗಿ ಆಶ್ರಮಗಳು ಗದಗ ಅಥವಾ ತುಮಕೂರು ಅಥವಾ ಬಳ್ಳಾರಿ ಅಥವಾ ಜಮಖಂಡಿ ಅಥವಾ ರಾಣಿಬೆನ್ನೂರು ಇಂಥ ಕಡೆ ನೀವು ನೋಡ್ಬೋದು. ಅನೇಕ ಸಾಧ್ವಿಮಣಿಗಳು ಆಶ್ರಮಗಳನ್ನ ತೆಗೆದಿದ್ದಾರೆ. ಶ್ರೀರಾಮಕೃಷ್ಣ ವಿಚಾರಧಾರೆ ಎಲ್ರಿಗೂ ಪಸರಿಸ್ತಾ ಇದೆ, ಪ್ರಚಾರ ಆಗ್ತಾಯಿದೆ. ಆದರೆ ನಾನು ಮಾತಾಡ್ತಿರೋದು 1930, 1920 ಆ ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಯಾರು ಗೊತ್ತಿತ್ತು ಕನ್ನಡದಲ್ಲಿ? ಕನ್ನಡ ನಾಡಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಮೊಟ್ಟ ಮೊದಲಿಗೆ ಕನ್ನಡ ಭಾಷೆಗೆ ಶ್ರೀರಾಮಕೃಷ್ಣರ ಬಗ್ಗೆ ಒಂದು ಗ್ರಂಥವನ್ನು ಬರೆದ ಮಹಾನ್ ವ್ಯಕ್ತಿ ಮಾಸ್ತಿಯವರು, ಕನ್ನಡದ ಆಸ್ತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂದರೆ ಕನ್ನಡದ ಆಸ್ತಿ ಅಂತ ನಾವು ಹೇಳ್ತೀವಿ. ನಾವು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಿದ್ದರಿಂದ ಈ ಮಹಾನ್ ದಿಗ್ಗಜರನ್ನ ಹತ್ತಿರದಿಂದ ಕಾಣೋ ಒಂದು ಸೌಭಾಗ್ಯ ನಮಗಿತ್ತು. ಆತ್ಮೀಯರೇ, ನಿಮ್ಗೆ ಅನೇಕ ವಿಚಾರಗಳನ್ನ ಹೇಳಬೇಕಾಗತ್ತೆ. ಈ ರಾಮಕೃಷ್ಣ ವಚನವೇದದ ವಿಚಾರಕ್ಕೆ ಮುಂಚೆ ಗೊತ್ತಿಲ್ಲಲ್ಲ ನಿಮಗೆ. ಎಷ್ಟೋ ಸರಿ ಹಿರಿಯರ ಜೊತೆ ನಾನು ಇದ್ದಿದ್ದಕ್ಕೆ ಇವನ್ನೆಲ್ಲ ನಾನು ನೋಡ್ತಿದ್ದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪ್ರತಿ ದಿವಸ ಸಾಯಂಕಾಲ ಮತ್ತು ಬೆಳಗ್ಗೆ ಆಶ್ರಮದ ಮುಂದೆ ಬಂದು ಶ್ರೀರಾಮಕೃಷ್ಣ ಪರಮಹಂಸರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಒಂದು ದಿವಸನೂ ತಪ್ಪಿದ್ದು ನಾನು ನೋಡಿಲ್ಲ. ಅಷ್ಟು ವಯಸ್ಸಾಗಿದೆ, ಆದರೆ ಕಾರು, ಏರ್ ಕಂಡೀಷನ್ ಕಾರು ಅಥವಾ ಡ್ರೈವರು ಅಥವಾ ಬೇರೆ 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 ಊಬರು ಯಾವರೂ ಇಲ್ಲ. ಒಂದೇ ಒಂದಿತ್ತು, ಶ್ರದ್ಧೆ ಇತ್ತು ಅವರಲ್ಲಿ. ನಾನೇ ನೋಡಿದ್ದೀನಿ. ಅಷ್ಟು ವಯಸ್ಸಾಗಿದ್ದರೂ ಅವರು ರಾಮಕೃಷ್ಣ ಆಶ್ರಮ ಬೆಂಗಳೂರಿನ ಆ ಕಾಂಪೌಂಡ್ ಹತ್ರ ಬಂದು ಅಲ್ಲಿ ನಿಂತ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಒಂದ್ಸಲಿ ಸ್ವಾಮಿ ಪುರುಷೋತ್ತಮಾಂಚಿ ಏನೋ ಒಂದು ಕೆಲಸಕ್ಕೆ ನಿಮಿತ್ತ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿಯವರ ಮನೆಗೆ ಹೋಗ್ಬಿಟ್ಟು ಬನ್ನಿ ಅಂತ ನಾನು ಹೋಗ್ಬಿಟ್ಟು ಬಾ ಅಂದರು. ನಾನು ಹೋಗಿದ್ದೀನಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮನೆಗೆ. ಯಾವಾಗಲೂ ಬಂದು ಹೋಗೋರು ನೋಡ್ತಾ ಇದ್ದೆ. ಅನೇಕ ವೇಳೆ ವಿಶ್ ಮಾಡ್ತಾ ಇದ್ದೆ, ನಮಸ್ಕಾರ ಅಂತಿದ್ದೆ. ಹಿರಿಯರು ನೋಡಿ, ಗುರು ಹಿರಿಯರು. ನಾವು ಏನೇ ಆಗಲಿ ಹಿರಿಯರಿಗೆ, ಅಂತಹ ಒಬ್ಬ ಮೇಧಾವಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವಾಗ ನಾನು ಯಾವಾಗಲೂ ಪಾವಗಡದಿಂದ ಮಧುಗಿರಿ ಮೇಲೆ ಹೋಗ್ತಾ ಇರ್ತೇನೆ. ಮಧುಗಿರಿಯ ಹೆಸರು ಕೊಟ್ಟವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವ್ರು ಬಂದಿದ್ದು ಮದಗಿರಿಗೆ. ಅದಕ್ಕಿಂತ ಮುಂಚೆ ಅದರ ಹೆಸರು ಮದಗಿರಿ ಅಂತ ಕರೀತಾ ಇದ್ರು. ಮದಗಿರಿ ಅಂತ ಹೇಳ್ತಾರೆ ಈಗಲೂ. ಅಲ್ಲ, ಆ್ಯಕ್ಚುಲಿ ಆ ಮದಗಿರಿನ ಮಧುಗಿರಿಯಾಗಿ ಮಾಡಿಸಿದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಎಷ್ಟೋ ವಿಚಾರ ಗೊತ್ತೇ ಇಲ್ಲ ನಮಗೆ. ಮಧುಗಿರಿ ಮಾಡಿಸಿದ್ರು. ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಿದ್ರು. ಬಹಳ ದೊಡ್ಡ ವ್ಯಕ್ತಿತ್ವ. ಚಿಕ್ಕರಾಜೇಂದ್ರ ಒಡೆಯರ್ ಅನ್ನೋ ಪುಸ್ತಕ ಎಂಥ ಅದ್ಭುತವಾದ ಪುಸ್ತಕ. ಮಾಸ್ತಿಯವರ ಪುಸ್ತಕಗಳ ಬಗ್ಗೆ ಇನ್ನೊಂದು ದಿವಸ ಬೇಕಾದ್ರೆ ಮಾತಾಡ್ಬೋದು. ಎಂಥ ಅದ್ಭುತವಾದ ಪುಸ್ತಕ. ಇರಲಿ, ಪರಮಹಂಸರ ಬಗ್ಗೆ ಆ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಡಿ ವಿ ಗುಂಡಪ್ಪ. ಹೀಗೆ ದಿಗ್ಗಜರೆಲ್ಲ ಸೇರಿ ಕನ್ನಡ ನಾಡಿನಲ್ಲಿ ಶ್ರೀರಾಮಕೃಷ್ಣರ ಅನ್ನೋ ಹೆಸರಿನ ಕಂಪು, ಸೊಗಡು, ಆ ಒಂದು ಗಂಧ ಎಲ್ಲರಿಗೂ ತಲುಪುವಂತೆ ಮಾಡಿದವರು ಅನೇಕ ದಿಗ್ಗಜರು. ಅದರಲ್ಲಿ ಶ್ರೀ ಮಾಸ್ತಿಯವರು. ತದನಂತರ GS ಶಿವರುದ್ರಪ್ಪನವರು. ನೀವು ವಚನವೇದವನ್ನು ತೆಗೆದಾಗ ಎಂತೆಂಥ ಹಾಡುಗಳು. ನಿನ್ನ ನಿತ್ಯಾನಂದದ ಆಚೆ ತಳ್ಳದಿರು ಎನ್ನನು, ಏನು ನಿರುಪಮ ಸೊಬಗು, ನನ್ನ ಹೃದಯದ ದಿವ್ಯ ನಿತ್ಯ. ಎಂಥ ಹಾಡುಗಳದು. ಎಲ್ಲಿ ಅರಸುವೆ ನೀನು,
ಇಂಥ ಹಾಡುಗಳೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿದವರು GS ಶಿವರುದ್ರಪ್ಪನವರು. ಇವತ್ತು ಅವರನ್ನು ನಾವು ನೆನೆಸ್ಕೋಬೇಕು. ಆತ್ಮೀಯರೇ, ನಿಮಗೆ ಇಲ್ಲೊಂದು ಮಾತು ಹೇಳ್ತೀನಿ. 1992 ಅದಾದ ನಂತರ GS ಶಿವರುದ್ರಪ್ಪನವರು ಮತ್ತು ಅವರ ಶ್ರೀಮತಿ ರುದ್ರಾಣಿಯವರು ಎಲ್ಲ ರಾಮಕೃಷ್ಣ ಅಷ್ಟು ಬಹಳ ಚಿರಪರಿಚಿತರು. ಹಾಗೆ ಅವರ ಸುಪುತ್ರರಾದ ಜಯದೇವ್ ಅವರು, ಹಾಗೆ ಅವರ ಇನ್ನೊಬ್ಬರು ಸುಪುತ್ರರು ಇಂಗ್ಲೆಂಡಲ್ಲಿದ್ದಾರೆ, ಶಿವಪ್ರಸಾದ್ ಅಂತ, ಡಾಕ್ಟರ್ ಶಿವಪ್ರಸಾದ್. ಇವರೆಲ್ಲರನ್ನೂ ನಾನು ತುಂಬ ನಿಕಟವಾಗಿ ಬಲ್ಲೆ. ರುದ್ರಾಣಿಯವರು ಇವತ್ತು ನನ್ನ ಕಣ್ಮುಂದೆ ಬರ್ತಾರೆ. ಬಹಳ ಒಂದು ರೀತಿಯ ಭಕ್ತಿ ಶ್ರೀರಾಮಕೃಷ್ಣರ, ಶಾರದಾದೇವಿಯರ, ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ತನ್ನದೇ ಆದ ರೀತಿ ಸೇವೆ ಮಾಡ್ತಾಯಿದ್ರು. ನಿಜಕ್ಕೂ ಇಂತಹ ಭಕ್ತರನ್ನ ನಾವು ನೆನೆಸ್ಕೋಬೇಕು. ಸುಮ್ಮನೆ ಭಕ್ತರು ಅಂತಲ್ಲ, ಏನಾದರೂ ಮಾಡಿ ತೋರಿಸು. ಕುಚ್ ಕರ್ನಾ ಹಿ ಪಡೇಗ, ಕುಚ್ ಕರ್ನಾ ದಿಖಾನ, ಕೆಲಸ ಮಾಡಿ ತೋರಿಸ್ಬೇಕು ಅಂಥ ಗ್ರೂಪ್ಗೆ ಇವರಿದ್ದರು. 2000 ಇಸ್ವಿನಲ್ಲಿ 2009, 7, 8, 9 ಆ ಸಂದರ್ಭದಲ್ಲಿ ಗಿರಿನಗರ ಆಶ್ರಮದಲ್ಲಿ ರಾಮಕೃಷ್ಣ ವಚನವೇದ, ಶ್ರೀ ರಾಮಕೃಷ್ಣ ವಚನವೇದದ ಕಾರ್ಯಕ್ರಮಕ್ಕೆ ಆರಂಭ ಮಾಡಬೇಕು ಅಂತ ಅಲ್ಲಿಯ ಭಕ್ತರು ಕೇಳಿಕೊಂಡ್ರು. ಡಾಕ್ಟರ್ ಮೋಹನ್, ಡಾಕ್ಟರ್ ನಾರಾಯಣ್, ಮತ್ತು ಇಂಜಿನಿಯರ್ ನಾರಾಯಣ್ ಅವರು ಮತ್ತು ಪದ್ಮನಾಭ ರೆಡ್ಡಿ ಇವರೆಲ್ಲ ಕೇಳಿಕೊಂಡ್ರು. ಅಶ್ವಥ್ ಅವರೆಲ್ಲ ಕೇಳಿದ್ರು. ಆಯಿತು ಅಂತ ಶುರು ಮಾಡಿ. ಯಾರ ಕೈ ಶುರು ಮಾಡಿಸೋಣ? ನಾನು ಹೇಳಿದೆ, ಶಿವರುದ್ರಪ್ಪನವ್ರನ್ನ ಕರೆಸ್ಬಿಡೋಣ. ಎಷ್ಟು ಸರಳವಾದರೆ, ಅಲ್ಲಿ ಆಗಿನ್ನೂ ಆಶ್ರಮ ಆಗಿರಲಿಲ್ಲ, ದೊಡ್ಡ ಪ್ರೇಯರಲ್ಲಿ ಕಟ್ಟಿರಲಿಲ್ಲ. ಪುಟಾಣಿ ಇದು ಒಂದು ಶೆಡ್ ಥರ ಇತ್ತು. ಅಲ್ಲಿ ಶ್ರೀರಾಮಕೃಷ್ಣರ ಒಂದು ಭಾವಚಿತ್ರವನ್ನು ಇಟ್ಟು ಹೀಗೆ ಪೂಜೆ ಮಾಡ್ತಾ ನಾವು ತಿಂಗಳಿಗೆ ಒಂದು ಸರಿ ವಚನವೇದದ ಕಾರ್ಯಕ್ರಮನ ಆರಂಭ ಮಾಡಬೇಕು ಅಂತ ಕೇಳಿದಾಗ ನಾನು ಅವ್ರ ಹತ್ರ ಹೋಗಲೇ ಇಲ್ಲ. ದೂರವಾಣಿಯಲ್ಲಿ ತಿಳಿಸ್ಕೊಟ್ಟಾಗ ಸ್ವಾಮೀಜಿ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದಂತಹ ಮಹಾತ್ಮರು ಅವರೆಲ್ಲರೂ. ತುಂಬಿದ ಕೂಡ ತುಳ್ಕೋದಿಲ್ಲ. ಎಂಥ ದಿವ್ಯತೆ, ಪಾವಿತ್ರತೆ ಅವರಲ್ಲಿ ತುಂಬಿತ್ತು. ನಾನು ಹೇಳಿದೆ ಬರಬೇಕು, ಬಂದುಬಿಟ್ರು. ಸರಿಯಾದ ಸಮಯಕ್ಕೆ ಅವರೇ ಬಂದು ಆವತ್ತಿನ ಕಾರ್ಯಕ್ರಮ ನಡೆಸಿಕೊಟ್ರು. ವಚನವೇದದ ಬಗ್ಗೆ ಅವರು ಯಾವ ರೀತಿ ಅದಕ್ಕೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ಅವರು ಎಲ್ಲರಿಗೂ ತಿಳಿಸ್ಕೊಟ್ರು. ಆದ್ದರಿಂದ ಆತ್ಮೀಯರೇ, GS ಶಿವರುದ್ರಪ್ಪನವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಬಹಳ ಕಷ್ಟ ಬಂಗಾಳಿ ಹಾಡನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋದು. ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಬಂಗಾಳಿ ಭಾಷೆಯಲ್ಲಿ 90% ಸಂಸ್ಕೃತ ಇದೆ. ತದನಂತರ ಅದನ್ನು ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರದ ಅನುಭವ ನುಡಿಗಳು, ಸಾಕ್ಷಾತ್ಕಾರದ ವಿಚಾರಧಾರೆಗಳ ಆ ಒಂದು ಅಮೃತ ಕುಂಭವನ್ನು, ಪದಗಳು ನೋಡಿ, ಅಮೃತ ಕಲಶವನ್ನು ಕನ್ನಡ ನಾಡಿಗೆ ನೀಡಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ GS ಶಿವರುದ್ರಪ್ಪನವರು ಅಮೃತ ಧಾರೆ. ತದನಂತರ ಶ್ರೀ ಪ್ರಭುಶಂಕರ್ ಅವರು. ರಾಮಕೃಷ್ಣ ಆಶ್ರಮ ಅಂದರೆ ಡಾಕ್ಟರ್ ಪ್ರಭುಶಂಕರ್ ಅಂದರೆ ರಾಮಕೃಷ್ಣ ಆಶ್ರಮ. ರಾಮಕೃಷ್ಣ ಆಶ್ರಮ ಅಂದರೆ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅಂದರೆ ಡಾಕ್ಟರ್ ಪ್ರಭುಶಂಕರ್. ಹೀಗೆ ಅದು ಅಷ್ಟು ನಿಕಟವಾದ ಭಕ್ತರಾಗ್ಬಿಡ್ತಾ ಇದ್ರು ಅವರೆಲ್ಲರೂ, ದಿಗ್ಗಜರು. ಆದರೆ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಯಾವುದೇ ಕೆಲಸ ಮಾಡಿದ್ರು ತಮ್ಮನ್ನೇ ತಾವು ತೊಡಗಿಸ್ಕೋತಾ ಇದ್ರು ಈ ಮಹಾಪುರುಷರು. ಅವರ ಸನಿಹದಲ್ಲಿ ಅವರ ಜೊತೆ ಅನೇಕ ವರ್ಷ ನಾನು ಒಡನಾಟ ಇಟ್ಕೊಂಡಿದ್ದೆ. ತದನಂತರ ಸ್ವಾಮಿ ಸೋಮನಾಥಾನಂದರು, ಹೇಳಲೇಬೇಕು. ಸೋಮನಾಥಾನಂದರನ್ನ ಕನ್ನಡ ಭಾಷೆಯಲ್ಲಿ, ಕನ್ನಡ ಭೂಮಿಯಲ್ಲಿ, ಕನ್ನಡದ ಆ ಕಂಪನ್ನು ಶ್ರೀರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕದ ಆ ಒಂದು ಗಂಧದೊಡನೆ ಬೆರೆಸಿ, ಶ್ರೀಗಂಧದೊಡನೆ ಬೆರೆಸಿ ಕನ್ನಡಕ್ಕೆ ಹೆಚ್ಚು ಪ್ರಾಶಸ್ತ್ಯ ಬಂದ ಹಾಗೆ ಮಾಡಿದಂತಹ ಮಹಾಪುರುಷರಲ್ಲಿ ಸ್ವಾಮಿ ಸೋಮನಾಥಾನಂದರು.
ಅವರ ನನ್ನ ಒಂದು ಸಂಬಂಧ 1963-64 ಇಸ್ವಿ, ಪುಟ್ಟ ಹುಡುಗ ನಾನು. ಆವಾಗ ಅವರ ಸನಿಹಕ್ಕೆ ಸೋತು ಬಂದೆನು ಗುರುವೆ ಅನ್ನೋ ರೀತಿ ಅವರ ಹತ್ರಕ್ಕೆ ನಮ್ಮ ಪೂರ್ವಾಶ್ರಮದ ಹಿರಿಯರು ಕೊಟ್ಬಿಟ್ರು. ಈ ಹುಡುಗ ನಿಮ್ಮ ಹುಡುಗ ಅಂತ ಇಟ್ಕೊಳ್ಳಿ, ಇವನ ತಂದೆ ತಾಯಿ ಬಿಟ್ಟುಬಿಟ್ಟಿದ್ದಾರೆ, ಇವನನ್ನು ನೀವು ಸಾಕ್ಕೊಳ್ಳಿ ಅನ್ನೋ ಹೇಳೋ ಸ್ಟೇಜಿಗೆ ಬಂದು ಬಿಟ್ಬಿಟ್ರು. 63-64 ಇಸ್ವಿಯಿಂದ 1990 ಇಸ್ವಿಯವರೆಗೆ ಸ್ವಾಮಿ ಸೋಮನಾಥ್ ಅಂದರು ಸಮಾಧಿ ಹೊಂದಿರುವವರೆಗೆ ಅವ್ರ ಜೊತೆ ನಿಕಟವಾದ ಒಂದು ಸಂಬಂಧ ಇತ್ತು. ಅದು ಪಕ್ಕಕ್ಕಿಡಿ, ಇಲ್ಲಿ ವಿಚಾರಕ್ಕೆ ಬನ್ನಿ. ಎಲ್ಲಾದರೂ ಕೇಳಿದ್ದೀರಾ, ಎಲ್ಲಾದರೂ ನೋಡಿದ್ದೀರಾ? ಸ್ವಾಮಿ ಸೋಮನಾಥನ್ಜಿಯವರು ಚಿಕಾಗೋ ಉಪನ್ಯಾಸ, ನೊಂದ ಜೀವಕ್ಕೆ ಭರವಸೆ, ಬ್ರಹ್ಮಾನಂದ ವಚನ ಸುಧೆ, ಎಷ್ಟು ಪುಸ್ತಕಗಳು ಬರೆದು ಈಗಿನ ಥರ ಕಂಪ್ಯೂಟರ್ ಬರೆದ್ಬಿಟ್ಟು ಅಲ್ಲೇ ತಿದ್ದಿ ಅಲ್ಲೇ ಮಾಡಿ ಏನಿಲ್ಲ. ನಾನೇ ಕಣ್ಣಾರೆ ಕಂಡಿದ್ದೀನಿ. ಇವತ್ತು ನೀವೆಲ್ಲ ಮನೇಲೆ ಕೂತ್ಕೊಂಡು ವಚನವೇದನ ಇಟ್ಕೊಂಡಿದ್ದೀರಾ, ಕೃತಿಶ್ರೇಣಿನ ಇಟ್ಕೊಂಡಿದ್ದೀರಾ, ಸ್ವಾಮಿ ಶ್ರೀರಾಮಕೃಷ್ಣ ವಿವೇಕಾನಂದ ಶಾರದಾದೇವಿ ಸಾಹಿತ್ಯದ ಭಂಡಾರವನ್ನು ಇಟ್ಕೊಂಡಿದ್ದೀರಾ. ಅದರ ಮೂಲ ಪುರುಷರನ್ನ ಮರಿಬಾರ್ದು. ಇದು ಜೀವನದಲ್ಲಿ ಭಾಳ ಮುಖ್ಯ. ನೋಡಿದ್ದೀನಿ, ಪಂಚಾಚಾರ್ಯ ಪ್ರೆಸ್ ಅಂತಿತ್ತು ಸಯಾಜಿರಾವ್ ರೋಡಲ್ಲಿ, ಶಕ್ತಿ ಪ್ರೆಸ್ ಅಂತಿತ್ತು ಜಯನಗರಲ್ಲಿ. ಸ್ವಾಮೀಜಿಯವರು ಪುಸ್ತಕ ಬರೆದಿದ್ದವರು ಅದನ್ನು ಪ್ರಿಂಟ್ ಕಳಿಸ್ಬೇಕಾದ್ರೆ ಪಂಚಾಚಾರ್ಯ ಪ್ರೆಸ್ಸಿಂದ ಒಬ್ಬ ಮ್ಯಾನೇಜರ್ ಬರೋನು ಸೈಕಲಲ್ಲಿ. ಅವನು ಬಂದುಬಿಟ್ಟು ಸ್ವಾಮೀಜಿ ಬರೆದಿದ್ದ ಪುಸ್ತಕವನ್ನು ಹಸ್ತಪ್ರತಿಯನ್ನು ತೆಗೆದುಕೊಂಡು ಹೋಗೋನು. ಸ್ವಾಮೀಜಿ ಕೈಯಲ್ಲೇ ಬರೋ ಇಂಕು, ಈಗಿನ ಥರ ಎಷ್ಟೆಂಥ ತರಾವರಿ ಪೆನ್ಗಳಿದೆ, ಇಂಕು ನೋಡೋ ಇದಕ್ಕೊಂಚೂರು ಇಂಕ್ ಹಾಕ್ಕೊಡೋದು, ಬ್ರಿಲ್ ಇಂಕ್ ಬರೋದು. ಆ ಬ್ರಿಲ್ ಇಂಕ್ಗೆ ಒಂದು ಇದು ಪಿಚಕಾರಿ ಇರೋದು ಚಿಕ್ಕದು, ಅದನ್ನು ತೆಗೆದು ಆ ಬ್ರಿಲ್ ಇಂಕ್ ತುಂಬಿಸ್ಕೊಡೋಬೇಕು, ಅವ್ರು ಬರೆಯೋರು. ಬರೆದದ್ದನ್ನು ನಾನು ಬಂದಿದ್ದು 64 ಇಸ್ವಿ. ಸ್ವಾಮೀಜಿಯವರು ಯಾವಾಗಿಂದ ಶುರು ಮಾಡಿದ್ರು? ಅವರು 47 ಆ ಸಂದರ್ಭದಿಂದ ರಾಮಕೃಷ್ಣಾಶ್ರಮದ ಅವರು ಸನ್ಯಾಸಿಗಳಾಗಿ ಬ್ರಹ್ಮಚಾರಿಗಳಾಗಿ ಸ್ವಾಮಿ ರಂಗನಾಥಾಂಜಿಯವರು, ಸ್ವಾಮಿ ಸಿದ್ದೇಶ್ವರನವರು ಕಂಡ ಮಹಾಪುರುಷರು. ಈಗ ಹೇಳ್ತೀನಿ ನೋಡಿ, ಫೋನ್ ಇತ್ತು 20535 ಮೈಸೂರು ಆಶ್ರಮದ ನಂಬರು. ಟರಕ್ಟರ್ ಅಂತ ಶಬ್ದ ಮಾಡೋದು. ಇವರು ಆ ಫೋನ್ ಮಾಡಿಬಿಟ್ಟು ರೆಡಿ ಇದೆಯಾ ಅನ್ನೋರು. ಅವರು ಸ್ವಾಮಿ ರೆಡಿ ಇದೆ ಅನ್ನೋರು. ಆಗಿನ ಕಾಲದಲ್ಲಿ ಮೊಳೆ ಪ್ರೆಸ್ಸು, ಆಗಿನ ಕಾಲದಲ್ಲಿ ಮೊಳೆ ಹಾಕಿ ಜೋಡಿಸೋ ಪ್ರೆಸ್ಸು. ಅವನ ಕೈಯಲ್ಲಿ ಹಿಂಗೆಲ್ಲ ಇಟ್ಟು ಹಿಂಗೆಲ್ಲ ಕುಟ್ಟಿ ಅವನು ನೋಡಿದ್ರು ಗೊತ್ತಾಗೋದು ಪ್ರೆಸ್ಸಿಂದ ಬಂದಿದ್ದಾನೆ ಅಂತ. ಯಾಕೆ ಹೇಳಿ? ಅವನು ಬರೀ ಮೊಳೆಗೆ ಮಸಿ ಬಳಿತಿರಲ್ಲ, ಮೂತಿಗೂ ಒಳ್ಕೋತಿದ್ದ, ಇಲ್ಲಿಗೆ ಎಲ್ಲದಕ್ಕೂ ಮಸಿ ಬಳ್ಕೊಂಡಿದ್ದ. ಏನು ಮಾಡ್ತೀರಾ? ಆ ಕಾಲ ಹಾಗಿತ್ತು. ಆ ಪ್ರೂಫ್ ತಂದಿಡೋನು. ಈಗ ಹೇಳ್ತೀನಿ ಕೇಳಿ, ಸೋಮನಾಥಾನಂದಜಿ ಪ್ರೂಫ್ ನೋಡ್ಬಿಟ್ಟು ಪ್ರೂಫ್ನ ಕೈಯಲ್ಲಿ ಇಟ್ಕೊಂಡು ಸಯಾಜಿರಾವ್ ರೋಡ್ಗೆ ಹೋಗಿ, ಸಯಾಜಿರಾವ್ ರೋಡ್ಗೆ ರಾಮಕೃಷ್ಣ ಆಶ್ರಮದಿಂದ ಸಯಾಜಿರಾವ್ ರೋಡ್ 4 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಹೋಗಿ ಪ್ರೂಫ್ ಕೊಟ್ಬಿಟ್ಟು ತಿದ್ದಿಸಿ ಅಲ್ಲೇ ಕೂತ್ಕೊಂಡು ಮತ್ತೆ ಮೊಳೆ ಜೋಡಿಸಿ ಮತ್ತೆ ಪ್ರಿಂಟ್ ತೆಗೆದಿದ್ರೆ ಆ ಮೊಳೆ ಮೇಲೆ ಇನ್ನೊಂದು ಗಡಗಡ ಅಂತ ಇನ್ನೊಂದು ರೋಲರ್ ಹಾಕೋದು, ಆ ಪೇಪರ್ ಬರೋದು, ಅದನ್ನು ನೋಡಿಬಿಟ್ಟು ಸರಿ ಇದೆ ಅಂತ ಹೇಳಿ ಪ್ರಿಂಟ್ ಮಾಡಿಸಿ ಬರೆಯೋರು ಸೋಮನಾಥ ಅಂಜಿ, ಪ್ರೂಫ್ ನೋಡೋರು ಸೋಮನಾಥ ಅಂಜಿ, ಪ್ಯಾಕ್ ಮಾಡೋರು ಸೋಮನಾಥ ಅಂಜಿ, ಮತ್ತು ರೈಲ್ವೆ ಸ್ಟೇಷನ್ ತೊಗೊಂಡೋಗಿ ಪಾರ್ಸಲ್ ಮಾಡೋರು ಸೋಮನಾಥ ಅಂಜಿ. ತೋರಿಸ್ತೀರಾ ಒಬ್ಬರು ಸ್ವಾಮಿನ? ಇದು ರಾಮಕೃಷ್ಣ ಪರಂಪರೆಯ ವೈಶಿಷ್ಟ್ಯತೆ. ಒಂದು ಮಠದ ಅಧ್ಯಕ್ಷರವರು ಎಷ್ಟು ಕೆಲಸ ಮಾಡ್ತಿದ್ರು ಅಂದರೆ, ಎಷ್ಟೋ ಸರಿ ಮಧ್ಯರಾತ್ರಿ ಲೈಟ್ ಉರಿಯೋದು. ಅದು ನಮ್ಮ ಹಾಗೆ ಎಲ್ಲ LED RED ಯಾವ ಲೈಟು ಅಲ್ಲ. ಆಗಿನ ಕಾಲದವ್ರು ಅವ್ರು ಹೇಳೋರು, ಯಾಕೋ ಅಷ್ಟು ಬ್ರೈಟ್ ಲೈಟ್ ಉಪಯೋಗಿಸ್ತೀಯ, ಕರೆಂಟ್ ಖರ್ಚಾಗುತ್ತೆ, ನಿನ್ನ 40 ಕ್ಯಾಂಡಲ್ಸ್ ಇಟ್ಕೋ ಸಾಕು ಅನ್ನೋ. 40 ಕ್ಯಾಂಡಲ್ ಬಲ್ಬ್ ಇಟ್ಕೊಂಡು, ಆ 40 ಕ್ಯಾಂಡಲ್ ಬಲ್ಬ್ ಈಗ ನೀವು ನೋಡಬೇಕಂದ್ರೆ ಯಾವುದಾದ್ರು ಮ್ಯೂಸಿಯಮಲ್ಲಿ ಇರುತ್ತೆ. ಆ ಬಲ್ಬಲ್ಲಿ ಅವರು ಕೂತ್ಕೊಂಡು ಪ್ರೂಫ್ ನೋಡ್ತಾ ಇದ್ರು.
ನಾನು ಕೇಳಿದೆ, ಸ್ವಾಮೀಜಿ ಏನು ರಾತ್ರಿ ಎಲ್ಲ ಪ್ರೂಫ್ ನೋಡಿದೆ? ಅಲ್ಲ ಕಣೋ, ಪುಸ್ತಕ ಮುಗ್ದೋಗಿದೆಯಲ್ಲ. ಮತ್ತೆ ಯಾರಾದರೂ ಕೇಳಿದ್ರೆ ಇಲ್ಲ ಅನ್ಬಾರ್ದಲ್ವೇನೋ, ಅದಕ್ಕೆ ಬರೆದು ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಂತ. ಇವ್ರನ್ನೆಲ್ಲ ನಾವು ಮರ್ತು ಬಿಟ್ಟಿದ್ದೀವಲ್ರಿ. ಇವ್ರನ್ನೆಲ್ಲ ಮರ್ತು ಬಿಟ್ಟು ನಾವೇ ಅಂತ ಅನ್ಕೊಂಡ್ಬಿಡ್ತಿದ್ವಿ. ಅದೇ ಪ್ರಾಬ್ಲಮ್ ಆಗಿರೋದು. ಇವ್ರನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ನಾನು ರಾಮಕೃಷ್ಣಾಶ್ರಮಕ್ಕೆ ನಾನು ಅಟ್ರಾಕ್ಟ್ ಆಗಿದ್ದು ಇಂತಹ ಸ್ವಾಮೀಜಿ ನೋಡಿ. ಇವರು ಏನು ಹೇಳ್ತೀರ, ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರೆ. ಆ ಕೆಲಸದ ಇದರಲ್ಲಿ ಇಂತಹ ಸಾಧುಗಳನ್ನ ನೋಡಿ ನಾನು ಕಲ್ತ್ಕೊಂಡಿದ್ದು. ಒಂದು ಸ್ವಲ್ಪನೂ ತನ್ನ ಸ್ವಾರ್ಥಕ್ಕೆ ಏನು ಅವ್ರು ಮಾಡ್ಕೊಡ್ತಾ ಇರಲಿಲ್ಲ. ಆಮೇಲೆ ನನಗೆ ಜ್ಞಾಪಕ ಇದೆ, ನಾನು ಸ್ಕೂಲ್ ಹೋಗ್ತಾ ಇದ್ದೆ, 7ನೇ ಕ್ಲಾಸು, ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ ನಮ್ಮ ಸ್ಕೂಲ್ ಹೆಸರು. ಇಷ್ಟುದ್ದ ಇದೆ, ಸ್ಕೂಲ್ ಹೆಸರು ಇಷ್ಟುದ್ದೆ, ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ ಅಂತ. ಆಮೇಲೆ ಎಲ್ಲ ಇದು ಭಾಳ ಕೇರ್ಫುಲ್ ಆಗಿರಬೇಕು, ಎಲ್ಲ ಮಡಿವಂತರ ಸ್ಕೂಲ್ ಅದು, ಆಯಿತಾ. ಅವ್ರವ್ರು ನೋಡಿದ್ರೆ ಗೊತ್ತಾಯ್ತು ಅವ್ರವ್ರು ಯಾರ್ಯಾರು ಅಂತ. ಹೆಂಗೆ ಹೇಳಿ, ನಾಮ ಇರೋದು ಅಥವಾ ವಿಭೂತಿ ಇರೋದು ಅಥವಾ ತೇಂಗಲೆ ನಾಮ ಅಥವಾ ಒಡಗಲೆ ನಾಮ ಅಥವಾ ಮುದ್ರೆ ಅಥವಾ ಕುಂಕುಮ, ಎಲ್ಲಕ್ಕಿಂತ ಮಿಗಿಲಾಗಿ ಅದಕ್ಕೆ ಕಿರೀಟ ಪ್ರಾಯವಾಗಿ ಜುಟ್ಟಿರೋದು. ಅದು ಬಾದಾಮಿ ಕಟ್ ಅಂತ ಹೇಳೋದು ನಾವು. ಆ ಬಾದಾಮಿ ಕಟ್ ಹಾಕಿದ್ರೆ ಅವನು ಬ್ರಾಹ್ಮಣ, ಜುಟ್ಟು ಬಿಟ್ಟರೆ ಅವನು ಅಯ್ಯಂಗಾರಿ. ಇದು ನಾವೆಲ್ಲ ಇತ್ತು. ಅದೇನು ಒಂದು ಆ ಸ್ಕೂಲ್ಗೆ ಹೋದರೆ ಭಾರತೀಯ ಸಂಸ್ಕೃತಿಯ ಸೆಲೆ, ಭಾರತೀಯ ಸಂಸ್ಕೃತಿಯ ಒಂದು ಹೆಡ್ ಕ್ವಾರ್ಟರ್ಸ್ ಥರ ಇರೋದು ಶಾಲೆಗಳು. ವಿಭೂತಿ ಹಾಕೊಂಬರೋನು, ಕುಂಕುಮ ಹಚ್ಕೊಂಬರೋನು, ಎಷ್ಟು ಆನಂದವಾಗೋದು ಅವ್ರ ಹತ್ರ ಎಲ್ಲ ಮಾತಾಡಿ. ರೇಣುಕಾರಾಧ್ಯ ಅಂತ ನನ್ನ ಫ್ರೆಂಡ್ ಅವನು ಹೆಂಗೆ ನಮ್ಮ ಫ್ರೆಂಡ್ ಅಂದರೆ ಕಾಪಿ ಹೊಡಿತಿದ್ವಿ ಟೆಸ್ಟ್ಗಳಲ್ಲಿ. ನಾವು ಅದೇ ತಾನೇ ಫ್ರೆಂಡ್ಶಿಪ್ ಅಂದರೆ. ಈಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ ಅಂದರೆ ಸಾಯಂಕಾಲ ಎಲ್ಲಿ ಸಿಗ್ತಾರೋ ಅಲ್ಲಿ ಫ್ರೆಂಡ್ಶಿಪ್ ಅಂತ. ನಮ್ಮ ಕಾಲದಲ್ಲಿ ಫ್ರೆಂಡ್ಶಿಪ್ ಅಂದರೆ ಓದ್ಕೊಳ್ಳೋದನ್ನು ಹಂಚ್ಕೋತಾ ಇದ್ದೆ ನಾವು. ಸೊ ರೇಣುಕಾರಾಧ್ಯ ಇವತ್ತಿಗೂ ಜ್ಞಾಪಕ ಇದ್ದೀರಿ. ಎಷ್ಟು ವರ್ಷ ಆಯಿತು? 55 ಇಯರ್ಸ್ ಎಗೋ ಆ ಹುಡುಗ ನನಗೆ ಜ್ಞಾಪಕ ಇದ್ದಾರೆ ನೋಡಿ. ಅಂದರೆ ಅಂತಹ ಸ್ನೇಹಿತರು ನಮಗೆ. ಅವನು ಒಂದು ದಿವಸ, ಅವಾಗೆಲ್ಲ ಟೀಚರ್ ಭಾಳ, ಒಬ್ಬೊಬ್ಬರು ಟೀಚರ್ ಹತ್ರ ಒಂದೊಂದು ರೀತಿ ಕೋಲಿರೋದು. ಒಬ್ಬರು ಬಿ ವಿ ಸತ್ಯನಾರಾಯಣ ಅಂತ ಇರೋರು, ಬಿ ವಿ ಸತ್ಯನಾರಾಯಣ ರಾವ್, ಅವ್ರು ಕನ್ನಡ ಭಾಳ ಸ್ಟ್ರಿಕ್ಟು. ಸೊ ಒಂದು ಕೋಲ್ ಇಟ್ಕೊಂಡಿರೋ, ಯಾರು ಪುಸ್ತಕ ತರಲಿಲ್ಲ ಅವ್ರಿಗೆ ಏಟ್ ಬಿಡೋದು, ಇಡೀ ಕೈ ಅಂತ. ಜನ್ಮದಲ್ಲಿ ನಾವು ಪುಸ್ತಕ ಮರೆತದ್ದು ಹೋಗ್ತಿರಲಿಲ್ಲ, ಎತ್ಕೊಂಡು ಹೋಗ್ತಾ ಇತ್ತು. ಅದು ಸ್ಕೂಲ್ ಬುಕ್ಸ್ ಇಷ್ಟು ಎತ್ಕೊಂಡು ಹೋಗ್ಬೇಕಾಗಿತ್ತು. ಸಾಹಿತ್ಯ ಮಂದಾರ ಅಂತ ನಮಗಿದ್ದಿತ್ತು, ಸಾಹಿತ್ಯ ಸುಗ್ಗಿ ಅಂತಿತ್ತು, ಸಾಹಿತ್ಯ ಮಂದಾರ ಅಂತಿತ್ತು. ಪುಸ್ತಕ ಮರ್ತು ಬಿಟ್ಟಿದ್ದೆ ನಾನು. ಆ ಹೊಡಿತಾರಲ್ಲ ಅದಕ್ಕೆ ಅವನು ರೇಣುಕಾರಾಧ್ಯ ನನ್ನ ಹೆಸರು ಹೇಳ್ಬಿಟ್ಟು, ನೀನು ಈ ಪುಸ್ತಕ ಇಟ್ಕೊ, ನಾನು ಹೋಗ್ತೀನಿ. ಹಂಗಿದ್ರು ನನಗೂ ಬೇಜಾರು ಸ್ವಲ್ಪ. ಅದಕ್ಕೆ ಹೇಳ್ಬಿಟ್ಟು ಅವನ ಪುಸ್ತಕ ನನಗೆ ಹೇಳ್ಕೊಟ್ಟು ಅವ್ನು ಏಟ್ ತಿನ್ಕೊಂಡು ಹೊರಗಡೆ ಹೋದ. ಇದು ಸ್ನೇಹಿತರದ್ದು. ಇದು ಏನು ಮಾಡ್ತೀರಿ ಇವೆಲ್ಲ. ಅಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ್ರಂತೆ ನಾನು ಓದಿದ್ದ ಶಾಲೆಯಲ್ಲಿ. ಸ್ವಾಮಿ ಸೋಮನಾಥನಂದರು ಆಗಿನ ಕಾಲದಲ್ಲಿ ಭಾವಸಾರ್ ಸ್ವಿಮ್ಮಿಂಗ್ ಪೂಲ್ ಅಂತಿತ್ತು ಸುಬ್ರಾಯಂಕೆರೆಯಲ್ಲಿ. ಅಲ್ಲಿ ರಾಯರ ಮಠ ಇತ್ತು, ಇನ್ಯಾವುದೋ ಒಂದು ದೇವಸ್ಥಾನ. ಅಲ್ಲಿ ಸ್ವಾಮಿ ಸೋಮನಾಥನ್ಜಿಗೆ ಉಪನ್ಯಾಸಕ್ಕೆ ಕರೆಯೋರು. ಈಗಿನ ಥರ ಬೆನ್ಸ್, BMW ಅಥವಾ ಇನ್ನೋವಾ ಅಥವಾ ಎಸ್ಟೀಮ್ ಅಥವಾ ಬೇರೆ ಬೇರೆ ಹೆಸರುಗಳು ನೋಡಿ. ಅವಳಿಗೆ ವಿಷ್ಣು ಸಹಸ್ರನಾಮ ಥರ ಬರ್ತಿರುತ್ತೆ ಆ ಕಾರ್ಗಳ ಹೆಸರು. ಸೊ ಕ್ರಿಸ್ಟಾ ಏನೇನೋ ಇದೆ. ನಾನು ಸೋಮನಾಥನ್ಜಿ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಿದ್ದು ಕುದುರೆ ಗಾಡಿನಲ್ಲಿ, ಮೈಸೂರು ಪಾಪಸ್ ಅಂತ ಕುದುರೆ ಗಾಡಿ. ಆ ಕುದುರೆ ಗಾಡಿ ಅವನ ಹೆಸರು ಪಾಪಣ್ಣ ಅಂತ, ಪಡವಾರಳ್ಳಿ ಅವನು ಕುದುರೆ ಗಾಡಿ ತಂದುಬಿಡ್ಬೇಕು, ಬರಬೇಕು ಎಲ್ಲಿಗೆ, ಭಾವಸಾರ್ ಅಂದರೆ ಸಿಟಿಗೆ, ಸುಬ್ರಾಯಂಕೆರೆಗೆ ಬರಬೇಕು. 6 ಗಂಟೆಗೆ ಉಪನ್ಯಾಸ, 7 ಗಂಟೆಗೆ ಉಪನ್ಯಾಸ ಕ್ಲೋಸ್, 7:45 ವಾಪಸ್ ಬರೋರು ಆಶ್ರಮಕ್ಕೆ ಕುದುರೆ ಗಾಡಿಯಲ್ಲಿ. ಆ ಕುದುರೆ ಗಾಡಿಗೆ ಒಂದು ಲ್ಯಾಂಪ್ ಇರೋದು, ಲೈಟು, ಅದು ಮಿಣ ಅಂತಿರೋದು. ಆ ಲೈಟ್ ಹಚ್ಕೊಂಡು ಬರೋರು. ನಾನು ದೊಡ್ಡ ವಾಲಂಟಿಯರ್ ಇತ್ತು, ಚಿಕ್ಕ ಶಾರ್ಟ್ ಹಾಕೋತಿದ್ದೆ, ಚಡ್ಡಿ ಹಾಕ್ಕೊಂಡು ಸ್ವಾಮೀಜಿ ರೆಡಿ ಅನ್ನೋದು. ಆ ಒಂದು ಬ್ಯಾಗಲ್ಲಿ ಚಿಕಾಗೋ ಉಪನ್ಯಾಸ, ಧ್ಯಾನ, ನಾ ಕಂಡಂತೆ ನನ್ನ ಗುರುದೇವ ಅಥವಾ ವಿವೇಕಾನಂದ ಪುಸ್ತಕಗಳು ಪುಟ್ಟದು.
10 ಪೈಸಾ, 15 ಪೈಸಾ, 50 ಪೈಸಾ ಪುಟ್ ಪುಸ್ತಕಗಳು. ಅದಷ್ಟು 10 ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಎಲ್ಲ ಕೊಟ್ಟು, ಇದನ್ನು ನೀನು ಮಾರ್ತಿರ್ಬೇಕು, ನಾನು ಅಲ್ಲಿ ಉಪನ್ಯಾಸ ಮಾಡ್ತಿರ್ತೀನಿ, ನೀನು ಇದನ್ನು ಹೊರಗಡೆ ಮಾರಬೇಕು ನಾವು ಅದನ್ನೆಲ್ಲ ಜೋಡಿಸ್ಕೊಳ್ಳುವೆ. ಟೇಬಲ್ ಇರಲಿಲ್ಲ, ಅಲ್ಲಿ ಕೆಳಗಡೆ ಹಿಂಗೆ ಜೋಡಿಸ್ಕೊಂಡು ಪೇಪರ್ ಹಾಕಿ ಜೋಡಿಸ್ಕೊಂಡು, ಚಳಿ ಬೇರೆ, ಈ ಕೂತ್ಕೊಂಡಿರುವೆ. ಇವರಲ್ಲಿ ಏನು ಉಪನ್ಯಾಸ ಮಾಡೋರು ಸ್ವಾಮಿ ವಿವೇಕಾನಂದರ ಬಗ್ಗೆ ಎಲ್ಲ ನಮ್ಗೆ ಈಗಲೂ ಗೊತ್ತಿಲ್ಲ, ಆವಾಗಲೂ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ತಿದ್ದೆ, ಏನಮ್ಮ ಅವ್ರು ಬರೋರು. ಗಾಡಿ ಹತ್ತುವಾಗ ಆತ್ಮೀಯರೇ, ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಇಂತಹ ಪುಸ್ತಕಗಳ ಗ್ರಂಥಗಳ ಹಿಂದೆ ಎಷ್ಟು ಜನರ ತ್ಯಾಗ ಇದೆ, ಎಷ್ಟು ಜನರ ಕೆಲಸ ಇದೆ, ಎಷ್ಟು ಜನರ ಭಕ್ತಿ ಇದೆ, ಎಷ್ಟು ಜನರ ಸಮರ್ಪಣಾ ಭಾವನೆಯಿಂದ ಈ ಕೆಲಸ ಮಾಡಿದ್ದಕ್ಕೆ ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರಿಗೆ ಈ ಪುಸ್ತಕಗಳು ಉಳ್ಕೊಳ್ಳುತ್ತೆ. ಗಾಡಿನಲ್ಲಿ ಸ್ವಾಮೀಜಿ ಹಿಂದೆ ಕೂತ್ಕೊಳ್ಳೋರು, ನಮಗೆ ಆ ಟಾಂಗ ಗಾಡಿ ಪಾಪಣ್ಣನ ಪಕ್ಕ ನಮ್ಮ ಸೀಟು, ಅಲ್ಲೊಂದು ಹಳ್ಳ ಇರೋದು, ಅದರೊಳಗಡೆ ಹುಲ್ಲಿರೋದು, ಆ ಹುಲ್ಲಲ್ಲಿ ಕಾಲಿಟ್ಕೊಂಡು ಹಳ್ಳದಲ್ಲಿ ಕೂತ್ಕೊಳ್ಳೋದು. ಸ್ವಾಮೀಜಿ ಏನೋ ಅವ್ರು ಮಾತಾಡೋ ಸ್ವಲ್ಪ ಹಾಗೆ, ಏನೋ ಎಷ್ಟಾಯ್ತೋ ಇದು ಇವತ್ತು ಸೇಲ್ಸ್ ಅನ್ನು, ಎಷ್ಟಾಯ್ತು ಇವತ್ತು ವ್ಯಾಪಾರ? ಸ್ವಾಮೀಜಿ ₹5 75 ಪೈಸಾ. ₹5 ವೆರಿ ಗುಡ್ ಅನ್ನೋದು. ₹5 ವೆರಿ ಗುಡ್ ಅನ್ನೋದು. ನಾ ಆಮೇಲೆ ಅದನ್ನ ಲೆಕ್ಕ ಕೊಟ್ಬಿಟ್ಟು ಅದನ್ನಲ್ಲಿ ಇಟ್ಬಿಟ್ಟು ಬರ್ತಾಯಿತ್ತು. ಇಷ್ಟು ಕಷ್ಟಪಟ್ಟು ಈ ಶ್ರೀರಾಮಕೃಷ್ಣ ವಚನವೇದ, ಶ್ರೀರಾಮಕೃಷ್ಣ ವಿವೇಕಾನಂದ ಸಾಹಿತ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನಾವು ಮರಿಬಾರ್ದು. ಇಂತಹ ಮಹಾತ್ಮರು ಈ ಥರ ಹಗಲಿರಲು ಕಷ್ಟಪಟ್ಟಿದ್ದಕ್ಕೆ ನಮ್ಮ ಮುಂದೆ ಈ ಗ್ರಂಥ ಬಂದಿದೆ ರೀ. ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರಧಾರೆ ಕನ್ನಡ ಕಸ್ತೂರಿಯ ಆ ನುಡಿಯಲ್ಲಿ ಬರಬೇಕಂದ್ರೆ ಇಷ್ಟು ಜನ ಕಷ್ಟಪಟ್ಟಿದ್ದಾರೆ. ತದನಂತರ ಇವತ್ತು ನಾನು ಹಾಡುವಾಗ ಸಂಜೆ ಆಗಲು ಹಾಡಿದೆ. ಪುರುಷೋತ್ತಮಾಂದರು ರಾಗ ಹಾಕಿದ್ದು ಬಹಳ ಅದ್ಭುತವಾಗಿದೆ ಆ ಹಾಡು. ಆ ಹಾಡಿನಲ್ಲಿ ಮಹೇಂದ್ರ, ನರೇಂದ್ರ ಇಬ್ಬರು ಬರ್ತಾರೆ. ಮಹೇಂದ್ರನಾಥ ಗುಪ್ತ, ನರೇಂದ್ರನಾಥ ದತ್ತ. ಪದಗಳನ್ನ ಹೆಂಗೆ ಜೋಡಿಸಿದ್ದಾರೆ ನೋಡಿ ಕುವೆಂಪು ಅವರು. ನರೇಂದ್ರ ಆರ್ಗ್ಯುಮೆಂಟ್ಗೆ, ಪ್ರಶ್ನೆಗಳಿಗೆ ಪ್ರಶ್ನವರ್ಷವ ಸುರಿಯುತ್ತಿದ್ದ ನರೇಂದ್ರ ವಾದವ ಆಲಿಪೆ. ದೇವರಿದ್ದಾನಂತ ಸುಮ್ಮನೆ ಹೇಳ್ತಾರೆ, ಯಾವ ದೇವರಿದ್ದಾನೆ, ದೇವಿ ಬಂದ್ಬಿಡ್ತಾಳೆ. ತಮಾಷೆ ಮಾಡ್ತಿದ್ರು ವಿವೇಕಾನಂದರು. ನರೇಂದ್ರನಾಥ ಜ್ಞಾಪಕ ಇರಲಿ ನಿಮಗೆ, ನರೇಂದ್ರನಾಥ ವರ್ಷಾನುಗಟ್ಟಲೆ ತೆಗೆದುಕೊಂಡ್ರು ಭವತಾರಿಣಿಯನ್ನ ಪೂರ್ಣವಾಗಿ ನಂಬೋದಕ್ಕೆ. ನೋಡು, ಒಂದ್ಸರಿ ಹುಡುಗ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಆಗಿನ ಕಾಲದ ಇಂಗ್ಲಿಷ್ ನಾಲೆಡ್ಜ್ ಇದೆ. ಪ್ರೆಸಿಡೆನ್ಸಿ ಕಾಲೇಜಲ್ಲಿ BA ಪದವಿ ಓದ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು ಯಾವುದೋ ಒಂದು ಮನೆಗೆ ಬಂದಿದ್ದಾರೆ, ಕಲ್ಕತ್ತಾದಲ್ಲಿ ಯಾರ್ದೋ ಮನೆಗೆ ಬಂದಿದ್ದಾರೆ. ಈ ನರೇಂದ್ರ ಹಾಡ್ತಾ ತುಂಬ ಚೆನ್ನಾಗಿ ಹಾಡ್ತಾರೆ. ವಿವೇಕಾನಂದರು ಹಾಡೋದ್ರೆ ಕೇಳಬೇಕೆ. ಆಗ ಆ ಪರಮಹಂಸರು ಬರ್ತಾ ಇದ್ದಾರಲ್ಲ, ಒಬ್ಬ ಹಾಡೋನು ಕರ್ಕೊಂಬರೋಣ, ಇಲ್ಲೊಬ್ಬ ಹುಡುಗ ಇದನ್ನು ಚೆನ್ನಾಗಿ ಹಾಡ್ತಾನೆ, ಯುವಕ, ಅವನ ಹೆಸರು ನರೇಂದ್ರ ಅಂತ ಹೇಳಿ ಕರ್ಕೊಂಬನ್ನಿ ಅಂತ ಅವ್ನು ಕರ್ಕೊಂಬ. ಅಲ್ಲೊಂದು ಘಟನೆ ಆಗತ್ತೆ, ಅನ್ಯಥಾ ಭಾವಿಸ್ಬೇಡಿ. ಎಷ್ಟು ಕ್ಲಿಯರ್ ಆಗಿದೆ ಆ ಘಟನೆ. ಬೇರೆ ಇದರಲ್ಲಿ ಇವೆಲ್ಲ ಹೇಳೋದಿಲ್ಲ. ರಾಮಕೃಷ್ಣ ಪರಂಪರೆಯಲ್ಲಿ ಇವನ್ನೆಲ್ಲ ಹೇಳ್ತೀವಿ ನಾವು. ಯಾಕೆ ಅಂದರೆ ನಿಜ ಅದು. ಇಲ್ಲಿ ಮುಚ್ಚಿಡೋದೇನು, ಮುಚ್ಚಿಡೋದೇನಿದೆ, ನಿಜ ಇದು. ಶ್ರೀರಾಮಕೃಷ್ಣರು ಕುದುರೆ ಗಾಡಿ, ಸಾರೋಟ್ ಗಾಡಿನಲ್ಲಿ ಬಂದು ಇಳಿತಾರೆ, ಕುದುರೆ ಗಾಡಿಯಲ್ಲಿ ಬಂದು ಇಳಿತಾರೆ. ಮುಸ್ಸಂಜೆ ಆಗಿದೆ, ಇಳಿಯುವಾಗ ಮಾಸ್ಟರ್ ಮಹಾಶಯ ಜೊತೆಲಿದ್ದಾನೆ. ಅವರು ಬಂಗಾಳಿಯಲ್ಲಿ ಕೇಳ್ತಾರೆ, ಇದು ರಾತ್ರಿ ಹೇಗಚ್ಚೆ, ಲ್ಯಾಂಟಿನ್ ಆಚೆ ಕನೆ ಅಂದರೆ ಲ್ಯಾಂಟಿನ್ ಇದೆಯಾ, ಕತ್ಲೆ ಆಗಿದೆಯಾ ಅಂತ. ಈ ನರೇಂದ್ರ ಮಾತಾಡ್ತಾರೆ, ಕಣ್ಣು ಕಾಣ್ತಾ ಇಲ್ವಾ, ಕತ್ಲೆ ಆಗಿದೆ, ಲ್ಯಾಂಟ್ರಿನ್ ಹಚ್ಚಿದ್ದಾರೆ. ಇಂಥ ಪರಮಹಂಸರು ದೇವತೆಗಳನ್ನು ಎಷ್ಟು ಜನ ನೋಡಿದ್ರು ಅಂತ ತಮಾಷೆ ಮಾಡಿ. ಆಮೇಲೆ ಅವ್ರ ಹತ್ರನೇ ಅವ್ರು ಬಂದರು, ಬಿಡಿ, ಶ್ರೀರಾಮಕೃಷ್ಣ ಕರೆಸ್ಕೊಂಡ್ರು. ಅಲ್ಲಿ ನರೇಂದ್ರ ಹಾಡೋದು ಮನ ಚಲೋ ನಿಜ ನಿಕೇತನೆ. ಮನಸ್ಸೇ, ನೀನು ಎಲ್ಲಿದ್ದೆ ಬಂದು ಅಲ್ಲಿ ವಾಪಸ್ ಹೋಗ್ಬೋದು. ವಿದೇಶಕ್ಕೆ ಬಂದಂಗೆ ಬಂದಿದ್ಯಾ, ಸ್ವದೇಶಕ್ಕೆ ವಾಪಸ್ ಹೋಗು. ಮನ ಚಲೋ ನಿಜ ನಿಕೇತನೆ. ಈ ಹಾಡು ಹಾಡಿದಾಗ ಶ್ರೀರಾಮಕೃಷ್ಣರು ಭಾವಾವಸ್ಥೆ ಹೊಟ್ಟೋಗ್ಬಿಡ್ತಾರೆ. ಆಗ ನರೇಂದ್ರ ನೋಡ್ತಾನೆ, ಒಬ್ಬ ಮರ್ತ್ಯಲೋಕದ ವ್ಯಕ್ತಿ, ಮರ್ತ್ಯಲೋಕದ ಮನುಷ್ಯ
ಅಮರ್ತ್ಯ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಜೀವಂತವಾಗಿ? ಇದು ಅದ್ಭುತ, ಪರಮಾದ್ಭುತ ಇದು. ಇದನ್ನು ನೋಡಿದಾಗ ನರೇಂದ್ರನ ಆಶ್ಚರ್ಯವಾಗುತ್ತೆ. ಆದ್ಮೇಲೆ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ, ನರೇಂದ್ರನಾಥನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಎವರೆಸ್ಟನ್ನ ನೋಡಿಕೊಂಡು ಎವರೆಸ್ಟಿನ ಚಿತ್ರವನ್ನು ತೋರಿಸಿದ ಒಂದು ಮಗುಗೆ, ಪುಟಾಣಿ ಮಗುಗೆ, ಒಂದು ವರ್ಷ, 1.5 ವರ್ಷದ ಮಗುಗೆ, 2 ವರ್ಷದ ಮಗುಗೆ ಎಷ್ಟು ದೊಡ್ಡದು ನೀನು ನೋಡಿದ್ದ ಬೆಟ್ಟ, ಆ ಪರ್ವತ ಎಷ್ಟು ದೊಡ್ಡದು ಅಂದರೆ ಫಸ್ಟ್ ಹೇಳ್ತು ಇಷ್ಟು ದೊಡ್ಡದು ಅಂತ ಕೈಯಲ್ಲಿ ತೋರಿಸುತ್ತೆ. ಅಷ್ಟೇನಾ? ಇಷ್ಟು ದೊಡ್ಡದು. ಅಷ್ಟೇ ಅಂದರೆ ಕೊನೆ ಕಾಲು ಎತ್ತುತ್ತೀನಿ, ಇಷ್ಟು ದೊಡ್ಡದು ಅಂತ. ನನ್ನ ಅವಸ್ಥೆ ಹಾಗಾಗಿದೆ. ಪರಮಹಂಸರ ಬಗ್ಗೆ ಏನು ಮಾತಾಡಲಿ, ಯಾವ ರೀತಿ ಹೇಳಲಿ? ಆದರೆ ಸಹಜ, ಇಲ್ಲಿ ಕುಹಕತೆ ಇಲ್ಲ, ಅಸಹಜತೆ ಇಲ್ಲ. ನೀನು ದೇವ್ರ ಪೂಜೆ ಬರಲಿಲ್ವಾ? ನಿಂಗೆ ಪಾಪ ಬರುತ್ತೆ. ಇದೆಲ್ಲ ಆ ಭಕ್ತರಿಗೆ ಈ ರೀತಿಯ ಬೆದರಿಕೆ, ಹೆದರಿಸಿ ಶ್ರೀರಾಮಕೃಷ್ಣನಾಗಿಲ್ಲ. ಅವ್ರು ಹೇಳ್ತಾರೆ ಕೇಗೋ ಅಂದರೆ ಆ ಬಂಗಾಳಿ, ನಾನು ಕಳೆದ ವಾರ ನಿಮ್ಗೆ ಹೇಳಿದ್ದೆ, ಆಡುವ ನುಡಿ, ಸರ್ವಜ್ಞನ ಪದ ಆಡುವ ನುಡಿ, ಪುರಂದರಸರ ಪದ ಆಡುವ ನುಡಿ. ಡಿ.ವಿ. ಗುಂಡಪ್ಪನವರು ಬರೀತಾರೆ, ಇದು ಆಡುವ ಭಾಷೆ ಆದ್ದರಿಂದ ಈ ಭಾಷೆಯಲ್ಲೇ ಬರದೆ ಇದು ಸಹಜವಾಗಿ ಉಳಿಯುತ್ತೆ ಮತ್ತು ಇದನ್ನು ಸುಲಭವಾಗಿ ಮನಸ್ಸಲ್ಲಿ ಇಟ್ಕೋಬೋದು ಅಂತ ಮಂಕುತಿಮ್ಮನ ಕಗ್ಗ ಬರದೆ ಅಂತ ಹೇಳ್ತಾರೆ. ಮಂಕುತಿಮ್ಮನ ಕಗ್ಗದ ಕೊನೆಗೆ ಬಂದಾಗ ಹೇಳ್ತಾರೆ, ಯಾಕೆ ಬರದೆ ಅಂದರೆ ಆಡುವ ಭಾಷೆಯಲ್ಲಿ ಬರದೆ ಇದು ಮನಸ್ಸಿಗೆ ಇಟ್ಕೊಳ್ಳೋದಕ್ಕೆ, ನೆನಪಿಡೋದಕ್ಕೆ ಸುಲಭ ಅಂತ. ಶ್ರೀರಾಮಕೃಷ್ಣರ ಭಾಷೆನೂ ಅಷ್ಟೇ. ಕೇಗೋ ಏನೋ ಅಂದಲ್ವ ನಾವು, ಹಾಗೆ ಕೇಗೋ ಮಾತಾಡ್ತಾ ಇರ್ತಾರೆ. ನೋಡು, ತಾಯಿ ವಿಚಾರ ಸ್ವಲ್ಪ ಹೇಳು, ಮಾತಾಡ್ತಾರೆ. ತಾಯಿಯ ವಿಚಾರ ಹೇಳು. ಯಾರೋ ಬಂದು ಹೇಳ್ತಾರೆ, ಸ್ವಾಮಿ ನಾನೊಂದು ಮನೆ ಕಟ್ಟಿಸಿದೆ ದೊಡ್ಡ, ಇಲ್ಲಿ ಬಂದ್ರೂ ಪ್ರಾಪಂಚಿಕತೆ ಹೂ ಅಂತ ಬೈದು ಬಿಡ್ತಾ ಇದ್ರು. ಸ್ವಾಮಿ ನನಗಿದಾಯಿತು, ಇಲ್ಲಿಗೆ ಬಂದರೆ ನೀನು ಬರೀ ಭಗವತ್ ವಿಚಾರ ಮಾತಾಡು ಅಂತ ಹೇಳಿ ಶ್ರೀರಾಮಕೃಷ್ಣರೇ. ಆಗ ಅವರು ಒಂದು ಮಾತು ಹೇಳೋರು, ಬೆಳ್ಳುಳ್ಳಿ ತಿಂದವನು ತೆಗೆದ್ರೆ ಬೆಳ್ಳುಳ್ಳಿ ವಾಸನೆ ಬರುವುದು. ಅಮೃತವನ್ನು ಸ್ವೀಕರಿಸಿದವನು ಅಮೃತ ಈಂಟುತ್ತೆ ಅಂತ ಹೇಳಿದ್ರು. ಕುವೆಂಪು ಅವರ ಭಾಷೆ ಈಂಟುತ್ತೆ, ಈಂಟುವುದು ಅಂತ ಯೂಸ್ ಮಾಡ್ತಾರೆ ವಚನವೇದದ ಮುನ್ನುಡಿಯಲ್ಲಿ. ಇದು ಶ್ರೀರಾಮಕೃಷ್ಣರ ವೈಶಿಷ್ಟ್ಯತೆ. ನರೇಂದ್ರನಾಥನನ್ನು ಶ್ರೀರಾಮಕೃಷ್ಣ ಬಹಳ ಪ್ರೀತಿಸ್ತಿರ್ತಾರೆ. ಈ ಘಟನೆ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮುಕ್ತಾಯ ಮಾಡ್ತೀನಿ. ಬಹಳ ಅದ್ಭುತವಾಗಿದೆ ಈ ಘಟನೆ. ನಾವೆಲ್ಲ ಅಟ್ರಾಕ್ಟ್ ಆಗಿದ್ದು, ನಾವು ಅಂದರೆ ನನ್ನಂತಹ ನೂರಾರು ಸನ್ಯಾಸಿಗಳು, ಸಾವಿರಾರು ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಭಗವದ್ ಭಕ್ತರು ಶ್ರೀರಾಮಕೃಷ್ಣನಿಂದ ಅಟ್ರಾಕ್ಟ್ ಆಗಿದೆ. ಯಾಕೆಂದರೆ ಸರಳತೆಯ ಮೂರ್ತಿ. ನೋಡಿ, ನಮಗಿಷ್ಟ ಆದಂಥ ಹೂವೆಲ್ಲ ಹಾಕ್ತೀವಿ, ನಮಗಿಷ್ಟ ಅಂತ ಬಟ್ಟೆಯೆಲ್ಲ ಹಾಕ್ತೀವಿ, ನಮಗಿಷ್ಟ ಅಂತ ಇವೆಲ್ಲ ಮಾಡ್ತೀವಿ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಸರಳತೆಯ ಮೂರ್ತಿ. ಒಂದೇ ಒಂದು ಪಂಚೆ ಹಾಕ್ಕೊಂಡು ಸುತ್ಕೊಂಡಿದ್ರು. ಎಷ್ಟೋ ಜನ ಅವ್ರನ್ನ ವಾಚ್ಮ್ಯಾನ್ ಅನ್ಕೊಂಡಿದ್ವಿ ಈ ದಕ್ಷಿಣೇಶ್ವರದ ಇದು. ಯಾಕೆ ಏನು ಅವರಿಗೆ ಪರಮಹಂಸರೇನಂತೆ ನಿಮಗೆ? ಪರಮಹಂಸರು ಅಂದರೆ ದೊಡ್ಡ ಆಶ್ರಮ ಇರಬೇಕು, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ದೊಡ್ಡ ಕಾರ್ ಇರಬೇಕು, ದೊಡ್ಡ ಮೊಬೈಲ್ ಇರಬೇಕು, ದೊಡ್ಡ ಒಂದು ಹಿಂಡಿರಬೇಕು, ಅವರು ಪರಮಹಂಸರು ಅಂತ ಅನ್ಕೋತೀವಿ. ಇವ್ರು ನೋಡಿ ಅವ್ರು ಕೂತ್ಕೊಂಡಿರೋದು. ಆದರೆ ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ನಾವು ಕಾಣೋದೇನೆಂದರೆ ಮ್ಯಾನಿಫೆಸ್ಟೇಷನ್ ಆಫ್ ಲವ್. ಇದು ನಿಮ್ಗೆ ಗೊತ್ತಾಗಲ್ಲ. ಒಂದು ಸರಿ ನೀವು ಪ್ರೀತಿಸ್ತಾ ಹೋದರೆ, ಅವರ ವಿಚಾರಧಾರೆಗಳಲ್ಲಿ ಮುಳುಗುತ್ತಾ ತೇಲುತ್ತಾ ಹೋದರೆ ಗೊತ್ತಾಗುತ್ತೆ. ತುಂಬ ಪ್ರೀತಿಯ ಸಾಗರ, ವಿಶ್ವಾಸದ ಓಗರ ಹಾಗೂ ವಾತ್ಸಲ್ಯದ ಮಡು, ವಾತ್ಸಲ್ಯದ ಆಗರ. ಇಂಥ ಶ್ರೀರಾಮಕೃಷ್ಣ ಪರಮಹಂಸರನ್ನ ನೋಡಲಿಕ್ಕೆ ನರೇಂದ್ರನಾಥ ಬಹಳ ನಿಷ್ಠೆಯಿಂದ ಬರ್ತಿರ್ತಾನೆ. ನರೇಂದ್ರನಾಥನ ಮನೆ
ಸಿಮ್ಲಾ ಅನ್ನೋ ಒಂದು ಜಯನಗರ, ರಾಜಾಜಿನಗರ ಥರ ಸಿಮ್ಲಾ ಅನ್ನೋ ಒಂದು ಏರಿಯಾ ಕಲ್ಕತ್ತಾದಲ್ಲಿ. ರಾಮಕೃಷ್ಣ ಪರಮಹಂಸ ಇದ್ದದ್ದು ದಕ್ಷಿಣೇಶ್ವರದಲ್ಲಿ. ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು 10-12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬರಬೇಕಂದ್ರೆ ಸೈಕಲ್ ಇದ್ರೆ ನಡ್ಕೊಂಡು ಬರಬೇಕು, ಇಲ್ಲದೆ ಯಾವ್ದಾದ್ರು ಗಾಡಿ ಬರ್ತಿದ್ರೆ ಗಾಡಿ ಅಂದರೆ ಕುದುರೆ ಗಾಡಿಗೆ ಬರಬೇಕು. ಹಣವಂತರು ಸಿರಿವಂತರು ಗಾಡೀಲಿ ಬರೋರು, ಉಳಿದವರು ನಡ್ಕೊಂಬರೋರು. ಕೆಲವರು ದೋಣಿ ದಾಟಿಬಿಟ್ಟು ಒಂದು ಆಣೆ 2 ಆಣೆ ಕೊಟ್ಟು ದಾಟಿಬಿಟ್ಟು ಬರೋರು. ನರೇಂದ್ರನಾಥ ಬರ್ತಾನೇ ಇದ್ದಾನೆ. ಭಾಳ ಪ್ರೀತಿಸ್ತಾರೆ ನರೇಂದ್ರನಾಥನ. ಅವ್ರಿಗೆ ಗೊತ್ತು, ಇವನು ಸಪ್ತಋಷಿ ಭುವನ ಸಪ್ತಋಷಿ ಮಂಡಲದಿಂದ ಭುವನಕ್ಕೆ ಬಂದಿರುವಂತಹ ದಿವ್ಯ ಋಷಿ ಇವನಿಂದ ಮಹತ್ತರವಾದ ಕೆಲಸವಾಗುತ್ತೆ ಹಿಂದೂ ಧರ್ಮಕ್ಕೆ ಅಂತ ಗೊತ್ತಿತ್ತು. ಹುಡುಗ ಬರ್ತಾನೆ, ಕೂತ್ಕೊಳ್ತಾನೆ, ಏನಪ್ಪ ಹೇಗಿದೆಯಾ ಅಂತೆಲ್ಲ ಮಾತಾಡ್ಸಿ, ನೀನು ಆಮೇಲೆ ನಾನು ನೋಡು ಅಂತೇಳಿ ಸಿಹಿ ತಿಂಡಿ ಎಲ್ಲ ಕೊಡೋರು. ಎಲ್ಲರೂ ಇವನು ಇಷ್ಟೊಂದು ನರೇಂದ್ರನಾಥನ ಕಂಡ್ರೆ ಅವ್ರಿಗೆ ಅವ್ರು ಹೇಳೋರು, ನರೇಂದ್ರನಾಥ ನರರಲ್ಲಿ ನಾರಾಯಣನಂಗೆ ಕಾಣ್ತಾರೆ. ಅವನ ತೇಜಸ್ಸು, ಅವನ ವರ್ಚಸ್ಸು, ಅವನ ಗಾಂಭೀರ್ಯ, ಅವನ ವಾಕ್ಚಾತುರ್ಯ, ಅವನ ಗಾನ ಮಾಧುರ್ಯ, ಅವನ ಧೀಮತೆ, ಅವನ ಬುದ್ಧಿವಂತ, ಏನು ಹೇಳಲಿ. ಇಷ್ಟಿರುವಾಗ ಇದ್ದಕ್ಕಿದ್ದಾಗೆ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನಾಥ ಬಂದು ಕೂತ್ಕೊಳ್ಳುವಾಗ ಮಾತಾಡೋದು ನಿಲ್ಲಿಸ್ಬಿಟ್ಟಿರ್ತಾರೆ. ಮಾತಾಡ್ತಿರ್ಲಿಲ್ಲ ನರೇಂದ್ರನಾಥ ಅಂತ. ಒಂದು ಸರಿ ಮಾತಾಡ ಪರವಾಗಿಲ್ಲ, 2 ಸರಿ ಎಷ್ಟು ಸರಿ ಬರ್ತಿದ್ದಾನ ಅವನು ಬರೋದು ನಿಲ್ಲಿಸ್ತಿಲ್ಲ, ಇವರು ಮಾತನಾಡೋದನ್ನ ಬಿಡ್ತಿಲ್ಲ, ಮಾತಾಡ್ತಾನೆ ಇರಲಿಲ್ಲ. ನಿಲ್ಲಿಸ್ಬಿಟ್ಟಿದ್ರು ಮಾತಾಡೋದು. ಅವ್ರು ಬಂದ್ರೆ ಅವ್ನ ಕಡೆ ಅಸಡ್ಡೆಯಿಂದ ಈ ಕಡೆ ತಿರ್ಕೊಂಡು ಮಾತಾಡೋದು. ಕೆಲವು ಸಲ ಮನೇಲಿ ಅತ್ತೆ ಸೊಸೆ ಜಗಳ ಆಡಿದ್ರು ನೋಡೋದು. ಅವ್ರೇನು ಜಗಳ ಆಡೋದು ಬೇಡ, ಅವ್ರು ನಡ್ಕೊಂಡು ಹೋಗ್ತಿರೋ ಗೊತ್ತಾಗ್ಬಿಡ್ತಿತ್ತು, ಏತೋ ಫ್ಯೂಸ್ ಹೋಗಿದೆ ಇಲ್ಲಿ ಅಂತ ಅಲ್ವಾ. ಅಲ್ಲ, ಸುಮ್ಮನೆ ಉದಾಹರಣೆ ಕೊಟ್ಟೆ, ನಿಮ್ಗೆ ಸರಳವಾದ ಉದಾಹರಣೆ ಅರ್ಥವಾಗಿಲ್ಲ. ಅವ್ರು ಹಿಂಗೆ ಬಂದರೆ ಹೀಗೆ ಹೋಗೋದು, ಅಲ್ಲೇನು ಇರ್ತಿರ್ಲಿಲ್ಲ, ಬಟ್ ಈಗ ನೋಡ್ಕೊಂಡು ಹೊರಟೋರು. ಸೊ ಶ್ರೀರಾಮಕೃಷ್ಣ ಪರಮಹಂಸರು ಅವ್ರು ಕೂತ್ಕೊಂಡಿದ್ರೆ ಹಿಂಗೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಬಾಕಿ ಇರ್ತಿಲ್ಲ. ಚೆನ್ನಾಗಿದೆ ಹೇಗಿದೆ ಅಂತ কি আছে ভালো আছেন তো, ঠিক আছে, পূজা হয়েছে, আচ্ছা মাকে দেখেছেন তো, আর জয় মা জয় মಾ জয় মಾ, ভালো হবে জয় মಾ, ಇವನೊಂದು ಮಾತಾಡ್ತಿರ್ಲಿಲ್ಲ. ಎಲ್ಲರೂ ಏನಾಯಿತು ಇದಕ್ಕಿದ್ದಾಗೆ, ಏನು ಇಷ್ಟೊಂದು ಅಂತ ಎಲ್ಲರೂ ತಮ್ಮದೇ ಭಾವನೆಯಲ್ಲಿ ನರೇಂದ್ರನಾಥನನ್ನು ವಿಮರ್ಶಿಸ್ತಾ ಇದ್ರು. ಶ್ರೀರಾಮಕೃಷ್ಣ ಪರಮಹಂಸರು ಸುಮ್ಮನೆ ಇದ್ರು, ನೋಡ್ತಾನೆ ಇದ್ರು. ಅವನು ಬರೋದು ಬಿಡ್ತಿಲ್ಲ, ಇವರು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ, ಆರಂಭ ಮಾಡ್ತಿಲ್ಲ. ಸ್ವಲ್ಪ ದಿವಸ ಆಗುತ್ತೆ. ಒಂದು ದಿವಸ ನೋಡ್ತಾರೆ ನರೇಂದ್ರ ಬಂದಿದ್ದಾನೆ. ಅವರು ಕೇಳ್ತಾರೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಈ ಕಲಿಯುಗಕ್ಕೆ ಸರಳವಾದ, ಸಹಜವಾದ ಮತ್ತು ಸ್ಟೈನ್ಲೆಸ್ ಅಂತ ಹೇಳ್ತೇವೆ, ಯಾವುದೇ ರೀತಿಯ ಅಶುಚಿ ಇಲ್ಲದೆ, ಯಾವುದೇ ರೀತಿಯ ಒಂದು ಏನಂತ ಹೇಳ್ತಾರೆ, ಕೆಟ್ಟ ಭಾವನೆಯ ಲೋಪವಿಲ್ಲದೆ ಪರಿಶುದ್ಧವಾದ ಪ್ರೀತಿ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮತ್ತು ನರೇಂದ್ರನಾಥನಿಗೆ. ಈ ಘಟನೆಯಿಂದ ನಿಮಗೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಅವ್ರು ಕೇಳ್ತಾರೆ, ಇಷ್ಟು ದಿವಸ ನೀ ಬಂದೆ, ನಿನ್ನನ್ನು ಮಾತೇ ಆಡಿಸ್ಲಿಲ್ಲ, ನಾನು ನಿನ್ನ ಕಡೆ ನೋಡಲೇ ಇಲ್ಲ, ನೀ ಬಂದ್ಯಾ ಹೋದ್ಲೆ ಅಂತೂ ಕೇಳಲಿಲ್ಲ, ಆದರೂ ಯಾಕೆ ಬರ್ತಿದ್ಯಾ ಅಂತ. ಹೆಂಗಿದೆ ಪ್ರಶ್ನೆ? আমি তোমার সঙ্গে কথা বলে নেই, তোমার কাছে কি হচ্ছে কি হলো কিচ্ছু বলে নেই, তবে তুমি আসছি কি, কেন, ಯಾಕೆ ಬರ್ತಿದ್ಯಾ ಇಲ್ಲಿಗೆ, ನಾನು ನಿನ್ನನ್ನು ಮಾತಾಡಿಸ್ತಿಲ್ಲ, ನಿನ್ನ ಕೇಳ್ತಿಲ್ಲ, ಆದರೆ ಯಾಕೆ ಬರ್ತಿದ್ಯಾ ಅಂತ. ವಚನ ವೇದದ ಉಪನ್ಯಾಸ ಆರಂಭವಾದಾಗಲಿಂದ ಕಳೆದ 15 ದಿವಸದಿಂದ ನನಗೆ ಅನೇಕ ಫೋನ್ಗಳು, ಅನೇಕ ಮೆಸೇಜ್ಗಳು ಈ ಅಮೆರಿಕದಿಂದ, ಇಂಗ್ಲೆಂಡಿಂದ, ಆಸ್ಟ್ರೇಲಿಯಾದಿಂದ, ಬೇರೆ ಬೇರೆ ಕಡೆಯಿಂದನೂ ಬರ್ತಿದೆ. ನಾವೆಲ್ಲ ಧನ್ಯರು ಸ್ವಾಮೀಜಿ, ಮತ್ತೆ ನೀವು ವಚನವೇದ ಆರಂಭ ಮಾಡಿಸಿದಿರುತ್ತೆ, ನಾವು ಬಿಡ್ತಿಲ್ಲ, ಆ ಒಂದು ಸಮಯದಲ್ಲಿ ನಾವು ಕೂತ್ಕೋತೀವಿ ಅಂತ ಎಲ್ಲರೂ. ಇವತ್ತಿನ
ಕಳೆದ ವಾರದ ಲೆಕ್ಕದ ಪ್ರಕಾರ ಸುಮಾರು 2,500ಕ್ಕೂ ಮಿಗಿಲಾದ ವೀಕ್ಷಕರಿದ್ದಾರೆ, ವ್ಯೂಯರ್ಸ್. ಸಾಕು. ಇಲ್ಲಿ ಸಾವಿರ ಲಕ್ಷ ಅಲ್ಲ ಮುಖ್ಯ, ವಿಚಾರದ ಮೇಲೆ ಲಕ್ಷ್ಯ ಎಷ್ಟು ಕೊಡ್ತಾನೆ ಮನುಷ್ಯ ಅದು ಮುಖ್ಯ. ಲಕ್ಷ ಅಲ್ಲ ಮುಖ್ಯ, ಲಕ್ಷ್ಯ ಮುಖ್ಯ. ಪದಗಳು ನೋಡಿ, ಬಹಳ ಸಂತೋಷ ಆಯಿತು. ನರೇಂದ್ರನಾಥ್ ಹೇಳ್ತಾನೆ, ಈ ಉತ್ತರ ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಿ. ಈ ಉತ್ತರವನ್ನು, ಇದು ಬೇಲೂರು ಮಠದ ಡೈರಿನಲ್ಲಿ ಇದು ನೋಟ್ ಆಗಿದೆ. ಬೇಲೂರು ಮಠದ ಡೈರಿಗಳಲ್ಲಿ ಇದು ನೋಟ್ ಆಗಿದೆ. ಈ ವಿಚಾರ ಏನಂತ ಇದೆ ಅಂದರೆ, ಡೂ ಯು ಥಿಂಕ್ ಐ ವಿಲ್ ಕಮ್ ಟು ಸಿ ಯು? ಡೂ ಯು ಥಿಂಕ್ ಐ ವಿಲ್ ಕಮ್ ಹಿಯರ್? ಐ ಆಮ್ ಕಮಿಂಗ್ ಹಿಯರ್ ಟು ಫಾಲೋ ಯು? ಡೂ ಯು ಥಿಂಕ್ ಐ ಕಮ್ ಹಿಯರ್ ಟು ಸಿ ಯು or to follow you? No, I come here because I love you. ನಾನು ಬರ್ತಿರೋದು ನಿನ್ನನ್ನು ಪ್ರೀತಿಸ್ತೀನಿ. ನೀನು ಭಗವಂತನ ಸ್ವರೂಪ ಅಂತ ನಾನು ಮನಸ್ಸಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ನೀನು ಪರಮಗುರು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ಗುರುಗಳಿಗೆಲ್ಲ ಗುರುಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನನ್ನು ಬಿಟ್ಟು ನಾನು ಇರಲಾರೆ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ನೀನು ನನ್ನನ್ನು ಮಾತಾಡಿಸು, ಬಿಡು, ದೂರ ಮಾಡು, ಆದರೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂಥೇಳಿ ಸೋತು ಬಂದೆನೋ ಗುರುವೇ. ಆ ಹಾಡು ಕುವೆಂಪು ಅವರು ಬರ್ತಿದ್ದ ಹಾಡು. ಸ್ವಾಮಿ ಸಿದ್ದೇಶ್ವರಾನಂದರ ಆ ಒಂದು ಘಟನೆಯಿಂದ ಆ ಹಾಡು ಬರೀತಾರೆ. ಮುಂದಿನ ವಾರ ಆ ವಿಚಾರವನ್ನು ಹೇಳ್ತೇನೆ. ಆತುಕೋ ನನ್ನ ಗುರುವೇ ಅಂತ ಹೇಳ್ತಾರೆ. ಪದ ನೋಡಿ ಕನ್ನಡದಲ್ಲಿ, ಸೋತು ಬಂದೆನು ಗುರುವೇ, ಈ ಪ್ರಪಂಚದಲ್ಲಿ ನಂಗೆ ಯಾರು ಇಲ್ಲ ಗುರುವೇ, ನೀನು ಆತುಕೋ ನನ್ನನ್ನು ರಕ್ಷಿಸ್ಕೊ, ನನ್ನ ರಕ್ಷಣೆ ಮಾಡು, ನನ್ನನ್ನು ತಬ್ಕೋ, ನನ್ನನ್ನು ಮಡಿಲಿಕ್ಕೆ ತಗೋ ಅಂತ ಹೇಳುವಂಥ ಪ್ರಾರ್ಥನೆಯ ಹಾಡೋದು. ನರೇಂದ್ರನಾಥ್ ಮತ್ತು ಶ್ರೀರಾಮಕೃಷ್ಣ ಆ ಮಾತು ಹೇಳ್ತಾನೆ. ನಾವೆಲ್ಲರೂ ಸಹ ಶ್ರೀರಾಮಕೃಷ್ಣ ಹತ್ರ ಬರ್ತಿರೋದು ಮಹಾಮಂಗಳಾರತಿ ಆಗುತ್ತೆ, ಪ್ರಸಾದ ಸಿಗುತ್ತೆ, ಮಹಾಮಂಗಳಾರತಿ ಆಗುತ್ತೆ, ಇದು ಸಿಗುತ್ತೆ, ಇಲ್ಲಿ ದೊಡ್ಡ ಪೂಜೆ ಆಗುತ್ತೆ, ಅದು ಸಿಗುತ್ತೆ ಅಂತಿಲ್ಲ. ಇಲ್ಲಿ ಪೂಜೆ ಗೀಜೆ ಜಾಗಟೆ ಯಾವುದು ಗಲಾಟೆ ಇಲ್ಲ, ಅದಕ್ಕೆ ಜನವೂ ಬರೋದಿಲ್ಲ. ಇಲ್ಲಿ ಯಾರಿಗೆ ಬೇಕು, ಯಾರಿಗೆ ಸಾಕ್ಷಾತ್ಕಾರದ ಸೋಪಾನ ಬೇಕು, ಯಾರಿಗೆ ಆ ಸಮಾಧಿಯ ಆ ಆನಂದದ ಒಂದು ಪರಿಚಯವಾಗಬೇಕು, ಯಾರಿಗೆ ನಿಜವಾದ ಜೀವನದ ಆ ಒಂದು ಅರ್ಥವನ್ನು ತಿಳ್ಕೋಬೇಕು, ಅವರು ಬರ್ತಾರೆ ಇಲ್ಲಿ. ಸಹಜ ಯೋಗಿಗಳು ಬರ್ತಾರೆ ಇಲ್ಲಿಗೆ, ಬೇರೆ ಬೇರೆ ಭೋಗಿಗಳು ಇಲ್ಲಿ ಬರೋದಿಲ್ಲ ರಾಮಕೃಷ್ಣ ಆಶ್ರಮದ ಹತ್ರ ಅಂತ ನಮ್ಮ ಭಾವನೆ. ನಾನು ನೋಡಿದ್ದೀನಿ, 55 ವರ್ಷಗಳಿಂದ ನಾನು ರಾಮಕೃಷ್ಣ ಆಶ್ರಮದಲ್ಲಿ ನೋಡ್ತಾ ಇದ್ದೇನೆ. ಬರೋರೆಲ್ಲ ಪೂರ್ಣವಾಗಿ ಒಂದು ಹಾಡಿದೆ, ನಿನ್ನ ನಿತ್ಯಾನಂದದ ಆಚೆ ತಳ್ಳದಿರು ಎನ್ನನು ತಾಯಿ ಮೇಲೆ ಒಂದು ಹಾಡ್ತಾರೆ ಶ್ರೀರಾಮಕೃಷ್ಣರು. ಅಂಥ ಹಾಡುಗಳನ್ನ ಕೇಳಿ ಪರಮಾತ್ಮನಿಗೆ ನಾವೆಲ್ಲರೂ ಪ್ರಾರ್ಥಿಸಿಕೊಂಡು ಶ್ರೀರಾಮಕೃಷ್ಣರ ಹತ್ರ ಕೇಳಿಕೊಳ್ಳೋಣ. ಈ ವಚನ ವೇದ ಆರಂಭವಾಗಿದೆ ವೆಬ್ನಾರಲ್ಲಿ, ಕಂಪ್ಯೂಟರಲ್ಲಿ. ನಮ್ಮ ಆಶ್ರಮದ ಜಯಶ್ರೀ ಅವರು ಮತ್ತು ಅವರ ಸಂಗಡಿಗರೆಲ್ಲ ಸೆಟ್ ಮಾಡ್ತಾರೆ, ಬಲರಾಮ್ ಜಯಶ್ರೀ ಅವರೆಲ್ಲ. ಕಾರಣ ಇಷ್ಟೇ, ಈ ಮೂಲಕವಾದರೂ ವಾರಕ್ಕೊಮ್ಮೆ ಮಹಾಪುರುಷನ ದೇವಮಾನವನ ಸಾನ್ನಿಧ್ಯ, ಸಾಮೀಪ್ಯ, ಸಾಯುಜ್ಯವನ್ನು ಪಡೆಯುವಂತಾಗಿ. ನಮಗೆ ಇನ್ನೇನು ಗತಿ ಇಲ್ಲ, ಬೇರೆ ದಾರಿ ಇಲ್ಲ. ಇದಿಷ್ಟೇ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣ ಹತ್ರನ್ನು ಹಾಗೆ ಪ್ರಾರ್ಥಿಸ್ಕೊಳ್ಳೋಣ. ಸ್ವಾಮಿ, ಭಕ್ತಾನುಕಂಪಾ ಧೃತ ವಿಗ್ರಹಂ ವೈ ಈಶಾವತಾರಂ ಪರಮೇಶ ಮೀಡ್ಯಂ ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ಇಂಥ ಒಂದು ಶ್ಲೋಕ ಇದು. ನಿರಂಜನಂ ನಿತ್ಯಂ ಅನಂತ ರೂಪಂ, ಸ್ವಾಮಿ ಅಭೇದಾನಂದರು ಬರೆದಂತಹ ಶ್ಲೋಕ ಇದು. ನಿರಂಜನಂ ನಿತ್ಯಂ ಅನಂತ ರೂಪಂ ಭಕ್ತಾನುಕಂಪಾ ಧೃತ ವಿಗ್ರಹಂ ವೈ ಈಶಾವತಾರಂ ಪರಮೇಶ ಮೀಡ್ಯಂ ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ಪ್ರಾರ್ಥಿಸ್ಕೊಳ್ಳೋಣ. ಆತ್ಮೀಯರೇ, ನನ್ನ ನಿಮ್ಮ ಭೇಟಿ ಮುಂದಿನ ಭಾನುವಾರ 5:15. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲೇ ಪಾಂಡಿಚೇರಿಯಿಂದ ಬಂದೆ. 3 ದಿವಸದಿಂದ ಅಲ್ಲಿ ಸೇವಾ ಕೆಲಸ ನಡೆಸ್ತಾ ಇತ್ತು. ನಾವು ನಮ್ಮ ಆಶ್ರಮದ ಸ್ವಯಂ ಸೇವಕರು ವೆಂಕಟೇಶ್, ವಿನೋದ್ ಮತ್ತು
ಮಹೇಶ್, ಸಾಗರ್ ಇವರೆಲ್ಲ ನಮ್ಮ ಆಶ್ರಮದ ಭಕ್ತರು. ಇನ್ಫೋಸಿಸಿಂದ ಅವರಿಬ್ಬರು ಬಂದಿದ್ದರು, ಆಶ್ರಮದಿಂದ ಇವರಿಬ್ಬರು ಬಂದಿದ್ದರು. ಭರತ್ ಎಲ್ಲರೂ ನಮಗೆ ಸಹಕಾರ ನೀಡಿ, ಮತ್ತು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ. ಗೋಪಾಲಕೃಷ್ಣ ಶೆಟ್ಟರು ಹಾಗೂ ನಮ್ಮ ಸಂದೀಪ್. ಶ್ರೀರಾಮಕೃಷ್ಣರ ಕೆಲಸ ಅಲ್ಲಿ ಒಂದು ಸ್ವಲ್ಪನೂ ಚ್ಯುತಿ ಬರಬಾರ್ದು ಅಂಥೇಳಿ ಆ ಒಂದು ಸಹಾಯ ಮಾಡ್ತಾಯಿದ್ದಾರೆ. ನಾವು ಈವರೆಗೆ ಸುಮಾರು 15,000 ಕಿಟ್ಗಳನ್ನ ಕೊಟ್ಟಿದ್ದೀವಿ. ಕಣ್ಣಿಗೆ ಒತ್ತಿ ತೆಗೆದುಕೊಡ್ತಾರೆ, ಯಾಕೆಂದರೆ ಅವರು ಕೊಡ್ತಿರುವಂಥ ಕ್ವಾಲಿಟಿ. ಇದ್ರ ಜೊತೆ ನಾನು ಇಂಥ ಕೆಲಸಕ್ಕೆಲ್ಲ ನನ್ನ ಜೀಪಲ್ಲಿ ಅಥವಾ ಸುಮೋ ಆಗ ವೆಹಿಕಲಲ್ಲಿ ಓಡಾಡ್ತಿದ್ದೆ. ಇವತ್ತು ನಾನು 12 ಗಂಟೆ ಏಕಪ್ರಕಾರವಾಗಿ ನಾನು ಟ್ರಾವೆಲ್ ಮಾಡಿ ಪಾಂಡಿಚೇರಿ ಟು ಪಾವಗಡ ನಾನ್ ಸ್ಟಾಪ್ ಬಂದಿದ್ದೀನಿ. ಮಧ್ಯ ರಮಣ ಮಹರ್ಷಿ ಅಲ್ಲೊಂದು 2 ನಿಮಿಷ ನಿಂತಿದ್ದಾಯಿತು, ಇಲ್ಲದೆ ನೇರವಾಗಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ಶ್ರೀರಾಮಕೃಷ್ಣರ ವಿಚಾರಧಾರೆ ಅಷ್ಟು ಅದ್ಭುತವಾಗಿದೆ, ಅದನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಬಂದಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ನಿಮ್ಮ ವಿಚಾರಗಳು, ನಾನು ಇದನ್ನು ತಪ್ಪಿಸ್ಕೋಬಾರ್ದು ಅಂತ ಬಂದಿದ್ದೀನಿ. ಜೊತೆಯಲ್ಲಿ ಇಷ್ಟಿಷ್ಟು ದೂರ 600 ಕಿಲೋಮೀಟ್ರು, 1200 ಕಿಲೋಮೀಟ್ರು ಇಷ್ಟು ಓಡಾಡ್ತೀರ ಅಂಥೇಳಿ ನಮ್ಮ ಆಶ್ರಮದ ನಿಕಟ ಭಕ್ತರಾದ ಶ್ರೀ ರಾಮಮೂರ್ತಿ ಮತ್ತು ಶ್ರೀಮತಿ ಸುಧಾ ಅವರ ಅಮ್ಮ, ಅವರ ಸುಪುತ್ರ ಭರತ್ ಅವರು ಅವರ ಕಾರನ್ನೇ ಕೊಟ್ಟಿದ್ದಾರೆ. ಸ್ವಾಮಿ ಇದರಲ್ಲಿ ಓಡಾಡಿ ನಿಮಗೆ ಆರೋಗ್ಯ ನೋಡ್ಕೊಳ್ಳಿ, ಪರವಾಗಿಲ್ಲ ಸ್ವಾಮೀಜಿ ಅಂತ. ಹೀಗೆ ಎಲ್ಲರ ಮೂಲಕ ದೇವರು ಅವನ ಕೆಲಸ ಮಾಡ್ಕೊಳ್ತಾನೆ. ನಾವೇನು ಮಾಡ್ತೀವಿ? ಗಂಗೆ ಪೂಜೆನ ಗಂಗೆ ನೀರಿಂದಲೇ ಮಾಡೋದು. ಗಂಗೆ ಪೂಜೆನ ಬೇರೆ ಗಂಗೆಯಲ್ಲಿಂದು ತರಲ್ಲ, ಅದೇ ನೀರನ್ನು ತಗೊಂಡು ಅದಕ್ಕೆ ಗಂಗೆ ಪೂಜೆ ಮಾಡೋದು. ಹಾಗೆ ಸ್ವಾಮಿಗೆ ಸ್ವಾಮಿಯೇ ಪೂಜೆ ಮಾಡಿಸ್ಕೊಡ್ತಾನೆ. ಈ ಸೇವಾ ಯಜ್ಞದಲ್ಲಿ ಸುಧಾಮೂರ್ತಿಯವರು, ಶ್ರೀಮತಿ ಸುಧಾಮೂರ್ತಿಯವರ ವಿಶಾಲ ಹೃದಯ. ಇವತ್ತು ಆ ಗುಡಿಸಲುಗಳಿಗೆ ಟಾರ್ಪಾಲು, ಆ ಗುಡಿಸಲುಗಳಿಗೆ ಸೋಲಾರ್ ಲೈಟು, ಆ ಗುಡಿಸಲುಗಳಿಗೆ ಅಜ್ಜಿಯವ್ರಿಗೆಲ್ಲ ಒಳ್ಳೆಯ ಸೀರೆ, ಮುದುಕರಿಗೆ ಪಂಚೆ, ಮಕ್ಕಳಿಗೆ ಅವ್ರಿಗೆಲ್ಲ ಹೊದಿಕೆ, ಟು ನೇಮ್ ಫ್ಯೂ ಎಲ್ಲ ಕೊಟ್ಟು ಬಂದಾಗ ದೊಡ್ಡ ಯಾಗವನ್ನು ಮಾಡಿ ಬಂದಂಗೆ, ಸಹಸ್ರ ಯಾಗವನ್ನು ಮಾಡ್ದಂಗೆ ಬಂತು. ಎಂಥೆಂಥ ಯಾಗಗಳು ಮಾಡ್ತಾರೆ ನೋಡಿ, ಅದಕ್ಕಿಂತಲೂ ಅದ್ಭುತವಾದ ಯಾಗ ಇದು. ಸೇವಾ ಯಜ್ಞಗಳನ್ನು ಸಹಸ್ರ ಚಂಡಿ ಯಜ್ಞ ಯಾಗ ಎಲ್ಲ ಮಾಡ್ತಾರಲ್ಲ, ಇದು ಅದಕ್ಕಿಂತ ಪವಿತ್ರ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಶಿವಜ್ಞಾನಿ ಜೀವ ಸೇವಾ ಅಂತ ಅದನ್ನು ಮಾಡಿ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಭಗವಂತನ ಕೃಪೆಯಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ಗುರುಗಳು, ಸಾಧುಗಳು, ಸಂತರ ಆಶೀರ್ವಾದದಿಂದ ಈ ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಶ್ರೀರಾಮಕೃಷ್ಣರಿಗೆ ಇದೆಲ್ಲ ಸಮರ್ಪಿಸ್ಬಿಡ್ತಾ ಇದ್ವಿ. ಅವರ ಪಾದಾರವಿಂದಗಳಿಗೆ ಸಮರ್ಪಿಸಿ, ಮನವನ್ನನುಗೊಳಿಸು ಗುರುವೇ, ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನ್ನನುಗೊಳಿಸು ಗುರುವೇ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿನಲ್ಲಿ ತಾನೆಲೆಯ ಬಿಂತಿದ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಮನವನ್ನನುಗೊಳಿಸು ಗುರುವೇ ಎಂದು ಶ್ರೀರಾಮಕೃಷ್ಣಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಭೇಟಿ ಮುಂದಿನ ಭಾನುವಾರ 5:00 ನಮಸ್ಕಾರ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.